ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ನಿನ್ನೆ ಹಾಗೂ ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಅಂದಹಾಗೆ ಇವತ್ತಿನಿಂದ ನಾವು ವೊಕ್ಯಾಬುಲರಿ, ಪ್ರಿಲಿಮ್ಸ್ ಕ್ವಶನ್, ಮೇನ್ಸ್ ಕ್ವಶನ್ ಹಾಗೂ ಥಿಂಕ್ ಕ್ವಶನ್ ಎಲ್ಲವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಕೊನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿರುತ್ತೆ. ಹಾಗಾಗಿ ಕೊನೆಯ ತನಕ ಕಂಪ್ಲೀಟ್ ಆಗಿ ನೋಡಿ, ನಿಮ್ಮ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ತಮಿಳುನಾಡು notifies 10 acts after Supreme Court deems assent implicit. ಕೆಲವು ದಿನಗಳ ಹಿಂದೆ ನೋಡಿದ್ವಿ, ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು, ರಾಜ್ಯಪಾಲರ ಅನುಮತಿಯ ಕುರಿತಾಗಿ ಕೆಲವು ರೂಲ್ಸ್ ಗಳನ್ನು ತಂದಿತ್ತು. ಈಗ ಅದಕ್ಕೆ ಸಂಬಂಧಿಸಿದ ಹಾಗೆ ತಮಿಳುನಾಡು ಗವರ್ಮೆಂಟ್ ಹ್ಯಾಸ್ ನೋಟಿಫೈಡ್ 10 bills as laws without waiting for the presidents or governors formal assent. ಅಂದ್ರೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಔಪಚಾರಿಕ ಒಪ್ಪಿಗೆಗಾಗಿ ಕಾಯ್ದೆ ತಮಿಳುನಾಡು ಸರ್ಕಾರ ಏನ್ ಮಾಡ್ತಾ ಇದೆ, 10 ಮಸೂದೆಗಳನ್ನ ಕಾನೂನುಗಳು ಅಂತ ಅಧಿಸೂಚನೆಯನ್ನ ಹೊರಡಿಸಿದೆ. ದಿಸ್ ಮೂವ್ ಫಾಲೋಸ್ ದಿ ಸುಪ್ರೀಂ ಕೋರ್ಟ್ಸ್ ರೂಲಿಂಗ್ ದಟ್ ಇಫ್ ದಿ ಗವರ್ನರ್ ಡಿಲೇಸ್ ಅಸೆಂಟ್ ವಿತೌಟ್ ರೀಸನ್ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಇಂಪ್ಲಿಸಿಟ್ ಅಸೆಂಟ್. ಅಂತಂದ್ರೆ ಒಂದು ವೇಳೆ ರಾಜ್ಯಪಾಲರು ಸರಿಯಾದ ಕಾರಣ ಇಲ್ಲದೆ ಒಪ್ಪಿಗೆ ಕೊಡೋದನ್ನ ವಿಳಂಬ ಮಾಡ್ತಾ ಇದ್ರೆ ಅದನ್ನ ಸೂಚ್ಯವಾಗಿ ಒಪ್ಪಿಗೆ ಅಂತ ಪರಿಗಣಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಚೀಫ್ ಮಿನಿಸ್ಟರ್ MK ಸ್ಟಾಲಿನ್ ಕಾಲ್ಡ್ ದಿಸ್ ಅ ಹಿಸ್ಟೋರಿಕ್ ಮೂಮೆಂಟ್. ಅಲ್ಲಿನ ಮುಖ್ಯಮಂತ್ರಿಯಾದ MK ಸ್ಟಾಲಿನ್ ಅವರು ಇದನ್ನ ಒಂದು ಐತಿಹಾಸಿಕ ಕ್ಷಣ ಅಂತ ಕರೆದಿದ್ದಾರೆ. ಸುಪ್ರೀಂ ಕೋರ್ಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟಿನ ಮಹತ್ವವಾದ ತೀರ್ಪು ಇದು. ಸುಪ್ರೀಂ ಕೋರ್ಟ್ ರೂಲ್ ದಟ್ ಇಫ್ ದ ಗವರ್ನರ್ ಡಿಲೇಸ್ ಅಸೆಂಟ್ ವಿತೌಟ್ ವ್ಯಾಲಿಡ್ ರೀಸನ್ಸ್, ಸರಿಯಾದ ಕಾರಣ ಇಲ್ಲದೆ ರಾಜ್ಯಪಾಲರು ಒಪ್ಪಿಗೆ ನೀಡೋದಕ್ಕೆ ವಿಳಂಬ ಮಾಡಿದ್ರೆ ಇಟ್ ವಿಲ್ ಬಿ ಡೀಮ್ಡ್ ಇಂಪ್ಲಿಸಿಟ್ಲಿ ಗ್ರಾಂಟೆಡ್. ಅಂತಂದ್ರೆ ಅದನ್ನ ಒಪ್ಪಿಗೆ ಅಂತ ಪರಿಗಣಿಸಲಾಗುತ್ತೆ. ದಿಸ್ ಎಂಪವರ್ಸ್ ಸ್ಟೇಟ್ ಗವರ್ಮೆಂಟ್ ಟು ಇಂಪ್ಲಿಮೆಂಟ್ ಲಾಸ್ ವಿತೌಟ್ ಇಂಡೆಫಿನಿಟ್ ವೇಟಿಂಗ್. ಅಂತಂದ್ರೆ ಇದರ ಮೂಲಕ ರಾಜ್ಯಗಳು ಅನಿರ್ದಿಷ್ಟ ಕಾಯುವಿಕೆ, ಅಂತಂದ್ರೆ ಎಷ್ಟೊತ್ತು ಅಂತ ಕಾಯ್ತಾ ಇರ್ತಾರೆ ಅವರು ಅಲ್ವಾ. ಹಾಗಾಗಿ ರಾಜ್ಯಪಾಲರ ಒಪ್ಪಿಗೆ ಪಡ್ಕೊಳ್ಬೇಕು ಅಂತ ಅವರು ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಆ ಒಂದು ಅವಧಿ ಮುಗಿದ ತಕ್ಷಣ ಅವರು ಇಂಪ್ಲಿಸಿಟ್ ಆಗಿ ಅದನ್ನ ಡೈರೆಕ್ಟ್ ಆಗಿ ಒಪ್ಪಿಗೆ ಅಂತ ಕನ್ಸಿಡರ್ ಮಾಡಬಹುದು. ಹಿಸ್ಟಾರಿಕ್ ಇಂಪ್ಲಿಮೆಂಟೇಷನ್. Tamil Nadu notified 10 pending bills under this ruling, making the first time in Indian history that state laws have come into effect without the president or governor's formal approval. ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಔಪಚಾರಿಕ ಅನುಮೋದನೆ ಇಲ್ಲದೆ ಇಷ್ಟು ತಮಿಳುನಾಡಿನಲ್ಲಿ 10 ಪೆಂಡಿಂಗ್ ಬಿಲ್ಗಳನ್ನ ಕಾನೂನುಗಳಂತ ಕನ್ಸಿಡರ್ ಮಾಡಿದ್ದಾರೆ, ಅದನ್ನ ಜಾರಿಗೊಳಿಸಿದ್ದಾರೆ. ಇದಾದ ನಂತರ ಮುಂದಿನ ಆರ್ಟಿಕಲ್, ಕಾಸ್ಟ್ ಸೆನ್ಸಸ್ ರಿಪೋರ್ಟ್ OBC ರಿಸರ್ವೇಶನ್ ಪ್ರಪೋಸ್ ಟು ಬಿ ಹೈಕ್ಡ್ ಫ್ರಾಮ್ 32% ಟು 51%. ಇದು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಷಯ. ಇಲ್ಲಿ ಕೆಲವು ಅಂಶಗಳನ್ನ ನೋಡೋದಾದ್ರೆ, ಕರ್ನಾಟಕ ಗವರ್ಮೆಂಟ್ ಬೇಸ್ಡ್ ಆನ್ ಇಟ್ಸ್ ಕಾಸ್ಟ್ ಸೆನ್ಸಸ್ ರಿಪೋರ್ಟ್, ಜಾತಿ ಜನಗಣತಿ ಅಧ್ಯಯನದ ಆಧಾರದ ಮೇಲೆ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಇಟ್ ಹ್ಯಾಸ್ ಪ್ರಪೋಸ್ಡ್ ಇನ್ಕ್ರೀಸಿಂಗ್ ದಿ OBC ರಿಸರ್ವೇಶನ್, OBC ಮೀಸಲಾತಿಯನ್ನ ಫ್ರಾಮ್ 32% ಟು 51%, 32% ಇಂದ 51%ಗೆ ಏರಿಸಲಿಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ದ ಟೋಟಲ್ ರಿಸರ್ವೇಶನ್ ಇನ್ ದ ಸ್ಟೇಟ್ ವಿಲ್ ನೌ ಗೋ ಅಪ್ ಟು 73%. ಈಗ ರಾಜ್ಯದ ಒಟ್ಟು ಮೀಸಲಾತಿಯ ಪ್ರಮಾಣ ಇದರಿಂದಾಗಿ 50, ಮೊದಲೆಷ್ಟಿತ್ತು, ಈಗ ಮೊದಲು 32, 51 ಆಗಿರೋದ್ರಿಂದ ಈಗ 73%ಗೆ ಏರಿಕೆ ಆಗ್ತಾ ಇದೆ. ಇನ್ಕ್ಲೂಡಿಂಗ್ ಕೋಟಾಸ್ ಫಾರ್ SC, ST, EWS. ಇನ್ನು SC, ST, EWS ಗಳನ್ನ ಒಟ್ಟಾಗಿ ಕನ್ಸಿಡರ್ ಮಾಡಿದಾಗ ಅದು 100ರಲ್ಲಿ 73% ಆಗುತ್ತೆ. ದ ಮೂವ್ ಇಸ್ ಬೇಸ್ಡ್ ಆನ್ ಅ ನ್ಯೂ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಮಂಗ್ OBC ಯೂಸಿಂಗ್ ದಿ ಕ್ರೀಮಿ ಲೇಯರ್ ಕಾನ್ಸೆಪ್ಟ್. ಈಗ ಕನ್ನಡದಲ್ಲೂ ಸಹ ಇದಕ್ಕೆ ಕೆನೆ ಪದರದ ಪರಿಕಲ್ಪನೆ ಅಂತ ಹೇಳ್ತಾರೆ, ಕ್ರೀಮಿ ಲೇಯರ್ ಅಂತ. ಆ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಇದರಲ್ಲಿ ಇಷ್ಟು ಒಂದು ಮೀಸಲಾತಿಯನ್ನು ಹೆಚ್ಚು ಮಾಡಿದ್ದಾರೆ. ಏಮಿಂಗ್ ಟು ಪ್ರೊವೈಡ್ ಫೇರರ್ ರೆಪ್ರೆಸೆಂಟೇಷನ್. ಹಾಗಾಗಿ ಇದರ ಮೂಲಕ ನ್ಯಾಯಯುತವಾದ ಪ್ರಾತಿನಿಧ್ಯವನ್ನು ಒದಗಿಸುವ ಗುರಿಯನ್ನು ಹೊಂದಿದ್ದಾರೆ. ಇದರ ಬಗ್ಗೆ ಹೆಚ್ಚು ಮಾಹಿತಿನ ನೀವು ಪೊಲಿಟಿ ಕ್ಲಾಸಲ್ಲಿ ಕೇಳ್ತೀರಾ, ಹಾಗಾಗಿ ಇಂಪಾರ್ಟೆಂಟ್ ಆಗಿರುವಂತಹ ನ್ಯೂಸ್ ಅನ್ನು ಮಾತ್ರ ಹೇಳ್ತಾ ಇದ್ದಾರೆ. ಇನ್ನು ಮೇಜರ್ ಹೈಕ್ ಇನ್ OBC ಕೋಟಾ, ರಿಸರ್ವೇಶನ್ ಫಾರ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಪ್ರಪೋಸ್ ಟು ಇನ್ಕ್ರೀಸ್ 32% ಟು 51% ಬೇಸ್ಡ್ ಆನ್ ಕಾಸ್ಟ್ ಸೆನ್ಸಸ್ ಡೇಟಾ ಅಂಡ್ ಸೋಶಿಯೋ ಎಕನಾಮಿಕ್ ಕಂಡೀಷನ್. ಸಾಮಾಜಿಕ ಮತ್ತೆ ಆರ್ಥಿಕ ಪರಿಸ್ಥಿತಿಗಳ ಆಧಾರದ ಮೇಲೆ OBC ಮೀಸಲಾತಿಯನ್ನ 32ರಿಂದ 51%ಗೆ ಏರಿಸಲಿಕ್ಕೆ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ನ್ಯೂ ಕ್ಯಾಟಗರಿ ಸ್ಟ್ರಕ್ಚರ್ ಇಂಟ್ರೊಡ್ಯೂಸ್ಡ್. ಈಗ OBC ಒಳಗಡೆ ಹಲವಾರು ಕ್ಯಾಟಗರಿಗಳಿದೆ, ಅದರಲ್ಲಿ ಹೊಸ ಹೊಸ ಕ್ಯಾಟಗರಿಗಳನ್ನ
OBCs have been recognized into subcategories 1A, 1B, 2A, 2B, 3A, 3B. And creamy layer classification has been applied to ensure more equitable distribution of quota benefits. ಹಾಗಾಗಿ ಬೇರೆ ಬೇರೆ ಉಪವರ್ಗಗಳಂತೆ ಅದರಲ್ಲಿ ಮರು ಸಂಘಟನೆಯನ್ನ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ, ಅದನ್ನ ರೀಆರ್ಗನೈಸ್ ಮಾಡಿದ್ದಾರೆ. ಹಾಗಾಗಿ ಇದರ ಮೂಲಕ ಯಾರಿಗೆ ಸರಿಯಾದ ಮೀಸಲಾತಿ ಅವಶ್ಯಕತೆ ಇರುತ್ತೋ ಅವರು ಇದನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ಸರ್ಕಾರದ ಉದ್ದೇಶ ಅಂತ ಈ ಮೂಲಕ ಹೇಳ್ತಾ ಇದ್ದಾರೆ. ಇದಾದ ನಂತರ ಈ ಕಡೆ ಇರೋದು MSME exporters stare at multiple risk over US tariffs. ಅಮೆರಿಕ ಹಲವಾರು ಸುಂಕಗಳನ್ನು ಹಾಕ್ತಾ ಇದೆಯಲ್ವಾ, ಹಾಗಾಗಿ ಭಾರತದ MSME ವಲಯಕ್ಕೆ ಇದರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅಂತಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಇವರಿಗೂ ಸಹ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಮುಖ್ಯವಾಗಿ ನಾವು ತಿಳ್ಕೊಳ್ಬಹುದು. ಅಂತಂದ್ರೆ ಭಾರತದಲ್ಲಿ ಯಾವ ಇದರ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ನೋಡ್ತಾ ಇದ್ವಿ ಅಲ್ವಾ. US ಚೀನಾ ನಡುವೆ ಆಗ್ತಾ ಇರುವಂತದ್ದು ಟ್ರೇಡ್ ವಾರ್, ಅವರ ನಡುವೆ ಆ ಎರಡು ದೇಶಗಳ ನಡುವೆ ಆಗ್ತಾ ಇದೆ. ಆದ್ರೆ ಭಾರತದ ಕೆಲವು ವಲಯಗಳ ಮೇಲೂ ಈಗ ಅದು ಪರಿಣಾಮನ ಬೀರ್ತಾ ಇದೆ. ಅಲ್ಲಿನ ಒಂದು ಬೇರೆ ಬೇರೆ ದೇಶಗಳಿಗೆ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಆಗ್ತಾ ಇತ್ತಲ್ವಾ, ಆ ಒಂದು ಗೂಡ್ಸ್ ಗಳ ಮೇಲೆ, ಸರ್ವಿಸ್ ಗಳ ಮೇಲೆ ಇದು ಪರಿಣಾಮವನ್ನ ಬೀರ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ MSME ವಲಯ, ಇದರಲ್ಲಿ ಮುಖ್ಯವಾಗಿ ನಾವು ಇಷ್ಟನ್ನೇ ತಿಳ್ಕೊಳ್ಬೇಕಾಗಿರೋದು, ಅದಕ್ಕೂ ಸಹ ಇದು ಕೆಲವು ತೊಂದರೆಗಳನ್ನು ತರ್ತಾ ಇದೆ. ಯಾಕಂತಂದ್ರೆ ಅಲ್ಲಿರುವವರು ಟ್ಯಾರಿಫ್ ಅನ್ನ ಜಾಸ್ತಿ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಬೇರೆ ಕಡೆಯಿಂದ ಇಂಪೋರ್ಟ್ ಆಗ್ತಾ ಇರ್ತಿತ್ತಲ್ವಾ, ಅದ್ರ ಮೇಲಿನ ಸುಂಕ ಜಾಸ್ತಿ ಆಗುತ್ತೆ. ಸುಂಕ ಜಾಸ್ತಿ ಆದಾಗ ಅಲ್ಲಿ ಆ ದೇಶದ ವ್ಯಕ್ತಿಗಳಿಗೆ ಖರೀದಿಸುವ ಬೆಲೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅವರು ಅದನ್ನು ಹೆಚ್ಚು ಖರೀದಿಸುವುದಿಲ್ಲ ಬೇರೆ ದೇಶಗಳ ವಸ್ತುಗಳನ್ನ. ಇದು ಬೇರೆ ದೇಶಗಳಿಗೆ, ಅಂತಂದ್ರೆ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಲ್ವಾ, ಅವರಿಗೆ ಇದು ತೊಂದರೆಯನ್ನ ಕೊಡುತ್ತೆ. ಇನ್ನು ವೆನಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಸಲ್ಸ್ ವೈಪರ್ ಲಿಂಕ್ ಟು ಲೋಕಲ್ ಕ್ಲೈಮೇಟ್. ರಸಲ್ಸ್ ವೈಪರ್ ಅಂತಂದ್ರೆ ಈಗ ಕೊಳಕು ಮಂಡಲ ಹಾವು ಅಂತ ನೀವು ಕೇಳಿರಬಹುದು, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದರ ವಿಷದ ಬಗ್ಗೆ ಕೆಲವು ಮಾಹಿತಿ ಇದೆ. ವೆನಮ್ ಚೇಂಜಸ್ ಬೈ ರೀಜನ್, ಈಗ ಪ್ರದೇಶವಾರು ಆಯಾ ಪ್ರದೇಶಕ್ಕೆ ತಕ್ಕ ಹಾಗೆ ವಿಷದ ಪ್ರಮಾಣ, ವಿಷದ ಒಂದು ಕ್ವಾಲಿಟಿ ಅಥವಾ ಕ್ವಾಂಟಿಟಿ, ಹೀಗೆ ಅದರ ಗುಣಲಕ್ಷಣಗಳು ಬೇರೆ ಆಗುತ್ತೆ, ಫೀಚರ್ಗಳು. ರಸೆಲ್ಸ್ ವೈಪರ್ ವೆನಮ್ ಇಸ್ ನಾಟ್ ದ ಸೇಮ್ ಎವ್ರಿವೇರ್, ಎಲ್ಲ ಕಡೆ ಆ ಕೊಳಕುಮಂಡಲ ಹಾವಿನ ವಿಷ ಒಂದೇ ರೀತಿ ಇರೋದಿಲ್ಲ. ಇಟ್ ಚೇಂಜಸ್ ಡಿಪೆಂಡಿಂಗ್ ಆನ್ ಲೋಕಲ್ ವೆದರ್ ಕಂಡೀಷನ್ಸ್, ಆಯಾ ಪ್ರದೇಶದ ಸ್ಥಳೀಯ ಹವಾಮಾನಕ್ಕೆ ತಕ್ಕಂತೆ ಆ ಒಂದು ವಿಷದ ಪ್ರಮಾಣ ಏರುಪೇರಾಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಲೈಕ್ ರೇನ್ ಫಾಲ್ ಅಂಡ್ ಟೆಂಪರೇಚರ್, ಈಗ ಮಳೆ ಯಾವ ರೀತಿ ಇರುತ್ತೆ, ತಾಪಮಾನ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ವಿಷ ಬದಲಾಗಬಹುದು, ವಿಷದ ಒಂದು ಗುಣಲಕ್ಷಣಗಳು ಬದಲಾಗಬಹುದು. ಡಿಫರೆಂಟ್ ವೆನಮ್ ಡಿಫರೆಂಟ್ ಸಿಂಪ್ಟಮ್ಸ್, ಅದೇ ರೀತಿ ವೆನಮ್ ವಿಷದ ಒಂದು ಲಕ್ಷಣ ಬದಲಾಗ್ತಾ ಇದ್ದ ಹಾಗೆ ಹಾವು ಕಚ್ಚಿದ್ರೆ ಆಗ್ತಾ ಇರತಕ್ಕಂತ ಬೇರೆ ಬೇರೆ ತೊಂದರೆಗಳಿರುತ್ತಲ್ವಾ, ಸಿಂಪ್ಟಮ್ಗಳು, ಅದು ಸಹ ಬದಲಾಗ್ತಾ ಹೋಗುತ್ತೆ. ಪೀಪಲ್ ಬಿಟನ್ ಬೈ ದ ಸೇಮ್ ಸ್ಪೀಶೀಸ್ ಇನ್ ಡಿಫರೆಂಟ್ ಏರಿಯಾಸ್ ಮೇ ಶೋ ಡಿಫರೆಂಟ್ ಸಿಂಪ್ಟಮ್ಸ್ ಡ್ಯೂ ಟು ದಿಸ್ ವೇರಿಯೇಷನ್ ಇನ್ ವೆನಮ್. ಆ ಒಂದು ವಿಷದಲ್ಲಿನ ವ್ಯತ್ಯಾಸದಿಂದಾಗಿ ಒಂದೇ ಪ್ರದೇಶದಲ್ಲಿ ಅಥವಾ ಬೇರೆ ಬೇರೆ ಪ್ರದೇಶದಲ್ಲಿ, ಯಾಕಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ, ಒಂದೇ ಜಾತಿ ಹಾವು ಒಂದೇ ಇದೆ, ಕೊಳಕು ಮಂಡಲ ಹಾವು. ಅದೇ ಹಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಅದರ ಬೇರೆ ಬೇರೆ ಹಾವುಗಳ ಒಂದು ಪ್ರಭೇದ ಇದ್ರೆ ಅದರಿಂದಾಗಿ ಏನಾಗುತ್ತೆ, ಪ್ರದೇಶದಲ್ಲಿರುವ ಆಗ್ತಾ ಇದ್ದಂತಹ ಬದಲಾವಣೆಯಿಂದಾಗಿ ಕಚ್ಚಿದಾಗ ಆಗುವಂತಹ ಲಕ್ಷಣಗಳು ಸಹ ಚೇಂಜ್ ಆಗಿರುತ್ತೆ, ಸಿಂಪ್ಟಮ್ಸ್ ಸಹ ಚೇಂಜ್ ಇರುತ್ತೆ. ಬೆಟರ್ ಟ್ರೀಟ್ಮೆಂಟ್ ಪಾಸಿಬಲ್, ನೋವಿಂಗ್ ಹೌ ಕ್ಲೈಮೇಟ್ ಅಫೆಕ್ಟ್ಸ್ ವೆನಮ್, ಡಾಕ್ಟರ್ಸ್ ಕ್ಯಾನ್ ಕ್ರಿಯೇಟ್ ರೀಜನ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ಸ್ ಟು ಸೇವ್ ಮೋರ್ ಲೈಫ್ಸ್ ಅಂಡ್ ಇಂಪ್ರೂವ್ ಕ್ಲಿನಿಕಲ್ ಔಟ್ಕಮ್ಸ್. ಈಗ ಹವಾಮಾನಕ್ಕೆ ತಕ್ಕ ಹಾಗೆ ವಿಷದ ಪ್ರಮಾಣ, ವಿಷದ ಒಂದು ಪರಿಣಾಮಗಳು ಬೇರೆ ಆಗುತ್ತೆ ಅಂತ ಈಗ ನಮ್ಗೆ ಗೊತ್ತಾಗಿದೆ. ಇದನ್ನ ತಿಳ್ಕೊಂಡು ಈಗ ಏನ್ ಮಾಡಬಹುದು, ವೈದ್ಯರು, ಡಾಕ್ಟರ್ಸ್ಗಳು ಹೆಚ್ಚು ಜೀವಗಳನ್ನ ಉಳಿಸ್ಲಿಕ್ಕೆ ಮತ್ತೆ ವೈದ್ಯಕೀಯ ಫಲಿತಾಂಶಗಳನ್ನು ಸುಧಾರಿಸಲಿಕ್ಕೆ ಆಯಾ ಪ್ರದೇಶಕ್ಕೆ ತಕ್ಕ ಹಾಗೆ ಚಿಕಿತ್ಸೆಗಳನ್ನ ರೂಪಿಸಲಿಕ್ಕೆ ಸಾಧ್ಯ ಇದೆ. ಇನ್ನು 3 ಚಿಕ್ಕ ಸುದ್ದಿಗಳಿದೆ, ನಿನ್ನೆಯ ನ್ಯೂಸ್ ಪೇಪರ್ ನಲ್ಲಿ ಬಂದಿದ್ದು. ಇದು ಮೊದಲು ನಿನ್ನೆದು, ಆಮೇಲೆ ಇವತ್ತಿನ ನಾವು ನೋಡ್ತಾ ಇದ್ದೇವೆ. ಕ್ಯಾಸ್ಪಿಯನ್ ಸಿ ಡಿಕ್ಲೈನ್ ಥ್ರೆಟನ್ಸ್ ಎಂಡೇಂಜರ್ಡ್ ಸೀಲ್ಸ್. ಕ್ಯಾಸ್ಪಿಯನ್ ಸಿ ಅದರ ಒಂದು ಸಮುದ್ರದ ಒಟ್ಟು ಗಾತ್ರ ತಗ್ತಾ ಇದೆ. ಕ್ಯಾಸ್ಪಿಯನ್ ಸಿ ಇಸ್ ಶ್ರಿಂಕಿಂಗ್ ರ್ಯಾಪಿಡ್ಲಿ ಡ್ಯೂ ಟು ಕ್ಲೈಮೇಟ್ ಚೇಂಜ್. ಕಾರಣ ಏನು, ಹವಾಮಾನ ಬದಲಾವಣೆ. ಎಂಡೇಂಜರಿಂಗ್ ದ ಕ್ಯಾಸ್ಪಿಯನ್ ಸೀಲ್ ಪಾಪ್ಯುಲೇಷನ್, ಆ ಕ್ಯಾಸ್ಪಿಯನ್ ಸೀಲ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದರಿಂದ. ಸಿನ್ಸ್ 2005 ವಾಟರ್ ಲೆವೆಲ್ ಹ್ಯಾಸ್ ಡ್ರಾಪ್ಡ್ ಬೈ 1.4 meters. 2005ರಿಂದ ಇಲ್ಲಿಯ ತನಕ ನೀರಿನ ಮಟ್ಟದಲ್ಲಿ 1.4 ಮೀಟರ್ ಅಷ್ಟು ಕಡಿಮೆಯಾಗಿದೆ. ಅಫೆಕ್ಟಿಂಗ್ ದಿ ಸೀಲ್ಸ್ ಹ್ಯಾಬಿಟ್ಯಾಟ್ ಅಂಡ್ ಫುಡ್ ಸೋರ್ಸಸ್. ಹೀಗಾಗಿ ಸೀಲ್ಗಳ ಆವಾಸ ಸ್ಥಾನ, ಆಹಾರದ ಮೂಲಗಳ ಮೇಲೆ ಇದು ನೆಗೆಟಿವ್ ಎಫೆಕ್ಟ್ ಅನ್ನ, ಅಂತಂದ್ರೆ ಪರಿಣಾಮವನ್ನ ಬೀರ್ತಾ ಇದೆ, ನಕಾರಾತ್ಮಕ ಪರಿಣಾಮವನ್ನ ಬೀರ್ತಾ ಇದೆ.
ಗಿನಿಯಾಪಿಕ್ಸ್ an animal model to study human embryo. ಗಿನಿಯಾಪಿಕ್ಸ್ ಅಂತಂದ್ರೆ ಕನ್ನಡದಲ್ಲಿ ಅದು ಇಲಿಯ ರೀತಿ ಇರುತ್ತೆ, ಗಿನಿ ಇಲಿಗಳು ಅಂತ ಕರಿಬಹುದು. ಅದು ಹಾಗೆ ನೋಡಿದ್ದೇನೆ ಕೆಲವೊಂದು ಕಡೆ, ಎಕ್ಸಾಕ್ಟ್ ಆಗಿ ಹಾಗೆ ಸರಿಯಾದ ಶಬ್ದ ನನಗೆ ಸಿಗಲಿಲ್ಲ. ಸೈಂಟಿಸ್ಟ್ ಆರ್ ಯೂಸಿಂಗ್ ಗಿನಿಯಾಪಿಕ್ಸ್ ಟು ಮಾಡೆಲ್ ಅರ್ಲಿ ಹ್ಯೂಮನ್ ಎಂಬ್ರಿಯೋ ಡೆವಲಪ್ಮೆಂಟ್ ಡ್ಯೂ ಟು ಸಿಮಿಲಾರಿಟೀಸ್ ಇನ್ ಜೀನ್ ಎಕ್ಸ್ಪ್ರೆಷನ್. ಈಗ ಜೀನ್ ಎಕ್ಸ್ಪ್ರೆಷನ್ ಅಂತಂದ್ರೆ ಜೀನಿನ ಒಂದು ಅಭಿವ್ಯಕ್ತಿ ಅಂತ ಹೇಳ್ಬಹುದು. ಜೀನ್ ಹೇಗಿರುತ್ತೆ ಒಳಗಡೆ, ಅದರಲ್ಲಿ DNA, RNA ಮತ್ತೆ ಒಟ್ಟಾರೆಯಾಗಿ ಕೆಲವೊಂದು ಪ್ರೊಸೆಸ್ಗಳು ಬರುತ್ತೆ. ಅದರಲ್ಲಿ ನೀವು ಬಯಾಲಜಿ ಓದಿದವರಾಗಿದ್ರೆ ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ ಅನ್ನುವಂಥ ಪ್ರೊಸೆಸ್ಗಳು ಬರುತ್ತೆ. ಹೀಗಾಗಿ ಈಗ ಸೈಂಟಿಸ್ಟ್ಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಗಿನಿಯಾಪಿಕ್ಸ್ ಗಳನ್ನ ಯೂಸ್ ಮಾಡಿಕೊಂಡು, ಆ ಮಾಡೆಲ್ ನ ಇಟ್ಕೊಂಡು ಅರ್ಲಿ ಹ್ಯೂಮನ್ ಎಂಬ್ರಿಯೋ, ನಮ್ಮ ಮಾನವ ಭ್ರೂಣದ ಬೆಳವಣಿಗೆ ಆರಂಭಿಕ ಹಂತದಲ್ಲಿ ಹೇಗಾಗುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ಲಿಕ್ಕೆ ಗಿನಿಯಾಪಿಕ್ಸ್ ಗಳನ್ನ ಬಳಸ್ತಾ ಇದ್ದಾರೆ. ದಿಸ್ ಕ್ಯಾನ್ ಇಂಪ್ರೂವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅರ್ಲಿ ಪ್ರೆಗ್ನೆನ್ಸಿ ಅಂಡ್ ಹೆಲ್ಪ್ ಡೆವಲಪ್ ಟ್ರೀಟ್ಮೆಂಟ್ಸ್ ಫಾರ್ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್. ಇದು ಆರಂಭಿಕ ಹಂತದಲ್ಲಿ ಗರ್ಭಧಾರಣೆ ಆಗಿರುತ್ತಲ್ವಾ, ಆ ಸಂದರ್ಭದಲ್ಲಿ ಏನೇನು ಬದಲಾವಣೆ ಆಗಬಹುದು ಮಾನವನ ದೇಹದಲ್ಲಿ. ಮತ್ತೆ ಅದಾದ ನಂತರ ಈಗ ಒಂದು ಎಂಬ್ರಿಯೋ ಅಥವಾ ಭ್ರೂಣ ಬೆಳೀತಾ ಇರಬೇಕಾದ್ರೆ ಬೇರೆ ಬೇರೆ ಅಸ್ವಸ್ಥತೆಗಳು ಉಂಟಾಗಬಹುದು, ಕಾಯಿಲೆಗಳು ಬರಬಹುದು. ಅದಕ್ಕೆ ಹೇಗೆ ಚಿಕಿತ್ಸೆಯನ್ನ ನೀಡೋದು ಅನ್ನೋದ್ರ ಬಗ್ಗೆ ಈ ಒಂದು ಸ್ಟಡಿಯಿಂದ, ಈ ಒಂದು ಪ್ರಯೋಗದಿಂದ ನಮಗೆ ಮಾಹಿತಿ ಸಿಗಬಹುದು ಅಂತ ವಿಜ್ಞಾನಿಗಳ ವಾದ. ಇನ್ನು ಅದಾದ್ಮೇಲೆ ಸ್ಲೀಪ್ ಅನ್ಲಾಕ್ಸ್ ಬ್ರೈನ್ಸ್ ಎಬಿಲಿಟಿ ಟು ಸಾಲ್ಟ್ ಮೆಮೊರೀಸ್. ಸ್ಟಡಿ ಫೈಂಡ್ಸ್, ಒಂದು ಅಧ್ಯಯನದ ಪ್ರಕಾರ ನಾವು ಮಲಗಿರ್ತೀವಲ್ವಾ, ಆಗ ಏನಾಗುತ್ತೆ, ಸ್ಲೀಪ್ ಪ್ಲೇಸ್ ಅ ಕೀ ರೋಲ್ ಇನ್ ಆರ್ಗನೈಸಿಂಗ್ ದ ಅಂಡ್ ಫಿಲ್ಟರಿಂಗ್ ಮೆಮೊರೀಸ್ ಬೈ ಸಪರೇಟಿಂಗ್ ಇಂಪಾರ್ಟೆಂಟ್ ಫ್ರಮ್ ಅನ್ಇಂಪಾರ್ಟೆಂಟ್ ಒನ್ಸ್. ನಿದ್ದೆಯ ಒಂದು ಮಹತ್ವವನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ನಮ್ಮ ಪರೀಕ್ಷೆಯ ತಯಾರಿಯ ಸಂದರ್ಭದಲ್ಲೂ ನಿದ್ದೆಯನ್ನ ಕಡಿಮೆ ಮಾಡ್ಕೊಂಡ್ರೆ ಆಗೋದಿಲ್ಲ. 7 to 8 hours ಅನ್ನೋದು ಒಳ್ಳೆಯ ನಿದ್ದೆ ಮಾಡುವಂತ ಅವಧಿ. ಅಷ್ಟು ಹೊತ್ತು ನಿದ್ದೆ ಮಾಡಿದ್ರೆ ಒಳ್ಳೆಯದು ಅಂತ ಹಲವಾರು ತಜ್ಞರು ಹೇಳ್ತಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ, ಈಗ ನಾವು ನಿದ್ರೆ ಮಾಡೋದ್ರಿಂದ ನಮ್ಮ ಮೆದುಳು ಏನ್ ಮಾಡುತ್ತೆ, ಫಿಲ್ಟರ್ ಮಾಡುತ್ತೆ. ಯಾವುದು ಒಳ್ಳೆ ಮೆಮೊರಿ ಅಥವಾ ಯಾವುದು ಇಂಪಾರ್ಟೆಂಟು, ನಾವು ಯಾವುದನ್ನ ತಲೆಯಲ್ಲಿ ಇಟ್ಕೊಳ್ಬೇಕು ಮತ್ತೆ ಯಾವುದು ಅನ್ಇಂಪಾರ್ಟೆಂಟು, ನೆನಪುಗಳ ನಿರ್ವಹಣೆ, ಫಿಲ್ಟರ್ ಮಾಡೋದು. ಯಾವುದು ನೆನಪಿರ್ಬೇಕು, ಯಾವ್ದು ನೆನಪಿರಬಾರ್ದು ಅನ್ನೋದನ್ನ ಮೆದುಳು ಆಗ ಸರಿಯಾಗಿ ಫಿಲ್ಟರ್ ಮಾಡುತ್ತೆ ನಿದ್ದೆ ಮಾಡಿದಾಗ. ದಿಸ್ ಹೆಲ್ಪ್ಸ್ ದ ಬ್ರೈನ್ ಆಪ್ಟಿಮೈಸ್ ಮೆಮೊರಿ, ಸ್ಟೋರೇಜ್ ಅಂಡ್ ಲರ್ನಿಂಗ್. ಹಾಗಾಗಿ ಇದ್ರ ಮೂಲಕ ಏನಾಗುತ್ತೆ, ನಮಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಬೇಕಾಗಿದ್ದು ಮಾತ್ರ ನೆನಪಿರುತ್ತೆ, ಬೇಡದೇ ಇರೋದು ಯಾವಾಗ ಹೊರಗಡೆ ಹೋಗುತ್ತೋ ಆವಾಗ ಬೇಕಾಗಿರೋದು ಚೆನ್ನಾಗಿ ನೆನಪಾಗುತ್ತೆ. ಅದೇ ರೀತಿ ನಾವು ಲರ್ನಿಂಗ್, ಕಲಿಕೆ, ಆ ಸಂದರ್ಭದಲ್ಲೂ ಸಹ ಇದು ಬಹಳ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಿದ್ದೆಯನ್ನ ಸರಿಯಾಗಿ ಮಾಡೋದು, ಸರಿಯಾದ ಸಮಯಕ್ಕೆ ಮಾಡೋದು ಬಹಳ ಇಂಪಾರ್ಟೆಂಟ್. ಇದಾದ ನಂತರ ಸ್ಟಡಿ ಫೈಂಡ್ಸ್ ಅ ಶಿಫ್ಟ್ ಇನ್ ಪೀಕ್ ಟೈಮ್ ಆಫ್ ಮ್ಯಾಕ್ಸಿಮಮ್ ರೈನ್ಫಾಲ್. ಮಳೆ ಬೀಳುವ ಒಂದು ಅವಧಿ ಅಥವಾ ಯಾವ ಹೊತ್ತಿನಲ್ಲಿ ಮಳೆ ತುಂಬಾ ಬೀಳ್ತಾ ಇತ್ತು. ನಿಮ್ಮ ಊರಿನಲ್ಲೇ ನೀವು ನೋಡಿದ್ರೆ ಮಧ್ಯಾಹ್ನದ ಹೊತ್ತಿರುತ್ತೆ ಕೆಲವೊಂದು ಊರುಗಳಲ್ಲಿ ಸಂಜೆ ಇರುತ್ತೆ. ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಆ ಹೊತ್ತಿನಲ್ಲಿ ಎಷ್ಟೊತ್ತಿಗೂ ಮಳೆ ಬರ್ತಾ ಇರುತ್ತೆ. ಅಂತಂದ್ರೆ ಮಳೆಗಾಲದಲ್ಲಿ ತುಂಬಾ ಮಳೆ ಬೀಳುವ ಸಮಯ ಕೆಲವೊಂದು ಕಡೆ ಕೆಲವೊಂದು ಹೊತ್ತಿರುತ್ತೆ. ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ರೈನ್ಫಾಲ್ ಪ್ಯಾಟರ್ನ್ ಚೇಂಜ್ಡ್. ಮಳೆಯ ಒಂದು ಮಾದರಿ ಇದೆಯಲ್ಲ, ಅದು ಬದಲಾಗ್ತಾ ಇದೆ. ಸಮ್ ಪಾರ್ಟ್ಸ್ ಆಫ್ ಇಂಡಿಯಾ ಲೈಕ್ ವೆಸ್ಟ್ ಸೆಂಟ್ರಲ್ ಇಂಡಿಯಾ, ಪಶ್ಚಿಮ ಮತ್ತೆ ಮಧ್ಯ ಭಾಗದ ಭಾರತ, ಲೈಕ್ ದಿ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್, ಗಂಗಾ ಮತ್ತೆ ಸಿಂಧು ಮುಖಜ ಭೂಮಿಗಳು ಅಲ್ಲಿ, ಅಂಡ್ ಸದರ್ನ್ ಮೋಸ್ಟ್ ರೀಜನ್ಸ್ ರಿಸೀವ್ಡ್ ಸ್ಲೈಟ್ಲಿ ಮೋರ್ ರೈನ್ ಪರ್ ಡೇ. ಮತ್ತೆ ಕೆಲವೊಂದು ದಕ್ಷಿಣದ ಪ್ರದೇಶಗಳು ಏನಾಗ್ತಾ ಇದೆ ಇದರಲ್ಲಿ 2011 to 20 ಇದಕ್ಕೆ ಹೋಲಿಸಿದ್ರೆ, ಈಗ 2001 2010 ಈ ಒಂದು ಅವಧಿ ಹಾಗೂ ಅದಾದ ಮುಂದಿನ 10 ವರ್ಷ 2011 2020 ಈ ವರ್ಷದಲ್ಲಿ ಹೆಚ್ಚು ಮಳೆಯನ್ನು ಅವರು ಪಡ್ಕೊಂಡಿವೆ. ಯಾವ ಪ್ರದೇಶಗಳು, ಪಶ್ಚಿಮ ಮಧ್ಯ ಭಾರತ ಮತ್ತೆ ಇಂಡೋ ಗಂಗಾ ಬಯಲು ದಕ್ಷಿಣದ ಪ್ರದೇಶಗಳು. ವೈಲ್ ಈಸ್ಟರ್ನ್ ಇಂಡಿಯಾ ಗಾಟ್ ಬಿಟ್ಲೆಸ್. ಅದೇ ಸಂದರ್ಭದಲ್ಲಿ ಪೂರ್ವ ಭಾರತದಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಕಾರಣ ಏನು, ವೆಜಿಟೇಷನ್ ಲಿಂಕ್. ದ ಇನ್ಕ್ರೀಸ್ ಇನ್ ರೈನ್ಫಾಲ್ ಇನ್ ವೆಸ್ಟ್ ಸೆಂಟ್ರಲ್ ಇಂಡಿಯಾ ಇಸ್ ಕನೆಕ್ಟೆಡ್ ಟು ಮೋರ್ ವೆಜಿಟೇಷನ್ ಅಂಡ್ ಸಾಯಿಲ್ ಮಾಯಿಶ್ಚರ್. ಅಂತಂದ್ರೆ ಒಂದು ಸಸ್ಯವರ್ಗ, ಯಾವ ರೀತಿಯಲ್ಲಿ ಸಸ್ಯಗಳಿದೆ, ಮರಗಳಿದೆ, ಕಾಡಿದೆ, ಮತ್ತೆ ಅದರ ಜೊತೆ ಮಣ್ಣಿನ ತೇವಾಂಶ ಎಷ್ಟಿದೆ ಅನ್ನೋದಕ್ಕೆ ಈ ಒಂದು ಮಳೆಯ ಪ್ರಮಾಣ ಸಂಬಂಧ ಪಟ್ಕೊಂಡಿದೆ. ಅದು ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಮಳೆ ಹೆಚ್ಚು ಕಡಿಮೆ ಆಗ್ತಾ ಇದೆ. ವಿಚ್ ಇನ್ಕ್ರೀಸಸ್ ವಾಟರ್ ವೇಪರ್ ಇನ್ ದ ಏರ್ ಅಂಡ್ ಸಪೋರ್ಟ್ಸ್ ಮೋರ್ ರೈನ್. ಅಂತಂದ್ರೆ ಈಗ ಒಂದು ವೇಳೆ ಆ ಪ್ರದೇಶದಲ್ಲಿ ಹೆಚ್ಚು ಸಸ್ಯಗಳಿದ್ರೆ, ಕಾಡಿದ್ರೆ, ಮತ್ತೆ ಮಣ್ಣಿನ ತೇವಾಂಶ ಜಾಸ್ತಿ ಇದ್ರೆ ಅವಾಗ ಏನಾಗುತ್ತೆ, ಗಾಳಿಯಲ್ಲಿ ನೀರಿನ ಆವಿಯ ಪ್ರಮಾಣ ಜಾಸ್ತಿ ಆಗುತ್ತೆ, ಅದರಿಂದ ಹೆಚ್ಚು ಮಳೆ ಬೀಳುತ್ತೆ. ಇನ್ನು ಪೀಕ್ ರೈನ್ಫಾಲ್ ಟೈಮಿಂಗ್ ಶಿಫ್ಟ್, ಅವಾಗ ಹೇಳಿದ್ನಲ್ವಾ, ಯಾವ ಒಂದು ಸಮಯದಲ್ಲಿ ಹೆಚ್ಚು ಮಳೆ ಬೀಳ್ತಾ ಇರುತ್ತಿತ್ತು ಆ ಸಮಯ ಶಿಫ್ಟ್ ಆಗ್ತಾ ಇದೆ. ದ ಲಾಸ್ಟ್ ಡಿಕೇಡ್ ಟೈಮಿಂಗ್ ಆಫ್ ಪೀಕ್ ರೈನ್ಫಾಲ್ ಚೇಂಜ್ಡ್. ಇಟ್ ಕೇಮ್
2 to 4 hours earlier in Indo-Gangetic Plain, 1 to 2 hours later in West Central India. ಭಾರತ ಅಂತ ಕನ್ಸಿಡರ್ ಮಾಡಿದ್ರೆ ಕೆಲವೊಂದು ಭಾಗಗಳಲ್ಲಿ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್, ಈ ಕಡೆ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ಇಲ್ಲಿ ಬರುತ್ತೆ ಆಲ್ಮೋಸ್ಟ್. ಅದಂತ ವೆಸ್ಟ್ ಸೆಂಟ್ರಲ್ ಇಂಡಿಯಾ, ವೆಸ್ಟ್ ಅಂತಂದ್ರೆ ಈ ಕಡೆ ಈ ಒಂದು ಪ್ರದೇಶದಲ್ಲಿ ವೆಸ್ಟ್ ಸೆಂಟ್ರಲ್ ಇಂಡಿಯಾ, ಇಲ್ಲಿ ಏನಾಗ್ತಾ ಇದೆ ಮಧ್ಯ ಭಾಗದಲ್ಲಿ ಸುಮಾರು ಸೆಂಟ್ರಲ್ ಭಾಗದಲ್ಲಿ ಮೇಲ್ಗಡೆ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ನಲ್ಲಿ ಮೊದಲು ಮಳೆ ಬೀಳ್ತಿತ್ತಲ್ವಾ, ಆ ಒಂದು ಸಮಯಕ್ಕಿಂತ 2 to 4 hours ಅರ್ಲಿಯರ್, 2 ರಿಂದ 4 ತಾಸು ಮೊದಲೇ ಮಳೆ ಬೀಳೋದು ಜಾಸ್ತಿ ಆಗ್ತಾ ಇದೆ. ಇನ್ನು ಈ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ಆಯ್ತು, ಇದಾದ ನಂತರ ವೆಸ್ಟ್ ಸೆಂಟ್ರಲ್ ಇಂಡಿಯಾ, ಈ ಪ್ರದೇಶದಲ್ಲಿ ಏನಾಗ್ತಾ ಇದೆ 1 to 2 hours ಲೇಟರ್, ಮೊದಲು ಬೀಳುತ್ತಾ ಇರುವಂತಹ ಮಳೆ ಬೀಳ್ತಾ ಇರೋ ಸಮಯಕ್ಕಿಂತ 1 ರಿಂದ 2 ಗಂಟೆ ಜಾಸ್ತಿ ನಂತರ ಬೀಳ್ತಾ ಇದೆ ಅಂತ, 2 ಗಂಟೆ ನಂತರ. ಇನ್ನು ಏರೋಸಾಲ್ಸ್ ಅಫೆಕ್ಟ್ ಟೈಮಿಂಗ್, ಯಾಕೆ ಇದು ಕಾರಣ ಏನು ಅಂತಂದ್ರೆ ಏರಿಯಾಸ್ ವಿತ್ ಮೋರ್ ಏರ್ ಪೊಲ್ಯೂಷನ್, ಎಲ್ಲಿ ಏರೋಸಾಲ್ಗಳು ಹೆಚ್ಚಿರುತ್ತೋ, ಎಲ್ಲಿ ವಾಯು ಮಾಲಿನ್ಯ ಜಾಸ್ತಿ ಇರುತ್ತೋ ಅಲ್ಲಿ ಏನಾಗ್ತಾ ಇದೆ, ಲೈಕ್ ದಿ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ಹ್ಯಾಡ್ ಅರ್ಲಿಯರ್ ಪೀಕ್ ರೈನ್ಫಾಲ್, ಈ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ನಲ್ಲಿ ಮೊದಲು ತುಂಬಾ ಮಳೆ ಜಾಸ್ತಿ ಬೀಳ್ತಾ ಇತ್ತು, ವೈಲ್ ಕ್ಲೀನರ್ ಏರಿಯಾಸ್ ಲೈಕ್ ವೆಸ್ಟ್ ಸೆಂಟ್ರಲ್ ಇಂಡಿಯಾ ಹ್ಯಾಡ್ ಲೇಟರ್ ರೈನ್ಫಾಲ್ ಪೀಕ್ಸ್. ಅಂತಂದ್ರೆ ಈ ಒಂದು ಎಲ್ಲಿ ಏರೋಸಾಲ್ ಇದೆಯೋ ಅಲ್ಲಿ ಏನಾಗ್ತಾ ಇದೆ ಅರ್ಲಿಯರ್ ಪೀಕ್ ರೈನ್ಫಾಲ್, ಅಂತಂದ್ರೆ ಸ್ವಲ್ಪ ಮೊದಲೇ ಮಳೆ ಬೀಳ್ತಾ ಇದೆ. ಇನ್ನು ಎಲ್ಲಿ ಏರೋಸಾಲ್ ಪ್ರಮಾಣ ಅಥವಾ ವಾಯುಮಾಲಿನ್ಯದ ಪ್ರಮಾಣ ಕಡಿಮೆ ಇದೆಯೋ ಅಲ್ಲಿ ಲೇಟರ್ ರೈನ್ಫಾಲ್, ಮಳೆ ಬೀಳುವುದು ಸ್ವಲ್ಪ ಮುಂದೆ ಹೋಗಿದೆ, ಸ್ವಲ್ಪ ಹೊತ್ತು ನಂತರ ಆಗಿದೆ. ಮೊದಲು ಹೇಳಿದ್ರೆ 2 to 4 hours ಅರ್ಲಿಯರ್, ಎಲ್ಲಿ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ನಲ್ಲಿ. ಕಾರಣ ಏನು, ಏರೋಸಾಲ್ ವಾಯು ಮಾಲಿನ್ಯ ಜಾಸ್ತಿ ಇದೆ, ಎಲ್ಲಿ ವಾಯು ಮಾಲಿನ್ಯ ಇಲ್ವೋ ಅಲ್ಲಿ 1 to 2 hours ಜಾಸ್ತಿ ನಂತರ, ಅದಾದ ನಂತರ ಬೀಳ್ತಾ ಇದೆ. ಇದಾದ ನಂತರ ಕೆಳಗಡೆ ಬಂದ್ರೆ ಕ್ವಿಕ್ಕರ್ ಇನ್ಎಕ್ಸ್ಪೆನ್ಸಿವ್ ಇಂಡಿಜಿನಸ್ ಟಿಬಿ ಟೆಸ್ಟ್ ಡೆವಲಪ್. ಟಿಬಿಗೆ ಸಂಬಂಧಪಟ್ಟ ಹಾಗೆ ಸೈಂಟಿಸ್ಟ್ ಅಟ್ SCTIMST, ಕೇರಳದ ಒಂದು ಸಂಸ್ಥೆ, ಕ್ರಿಯೇಟೆಡ್ ಅ ನ್ಯೂ ಲೋ ಕಾಸ್ಟ್ ಟಿಬಿ ಟೆಸ್ಟ್ ಕಾಲ್ಡ್ RT ಲ್ಯಾಂಪ್. RT ಲ್ಯಾಂಪ್ ಅನ್ನುವಂತ ಒಂದು ಟಿಬಿ ಕ್ಷಯರೋಗವನ್ನ ಪರೀಕ್ಷೆ ಮಾಡುವಂತ ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾರೆ. RT ಲ್ಯಾಂಪ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಫಿಲಿಮ್ಸ್ ಅಲ್ಲಿ ಕೇಳಬಹುದು. ಅದು ಟಿಬಿಯನ್ನ ಪತ್ತೆ ಮಾಡುವಂತ ಪರೀಕ್ಷಾ ವಿಧಾನ. ವಿಚ್ ವರ್ಕ್ಸ್ ಫಾಸ್ಟರ್ ಅಂಡ್ ಇಸ್ ವೆರಿ ಅಕ್ಯುರೇಟ್ ಲೈಕ್ GenExpert, TruNat ಅಂತಂದ್ರೆ ಇದು 2 ಟಿಬಿ ಪರೀಕ್ಷೆ ಮಾಡುವ ವಿಧಾನಗಳು. ಇದೇ ರೀತಿ ಇದು ಸಹ ಈ ಹೊಸದಾಗಿದೆಯಲ್ವಾ RT ಲ್ಯಾಂಪ್ ಅನ್ನೋದು, ಅದು ಸಹ ಫಾಸ್ಟ್ ಆಗಿದೆ ಮತ್ತೆ ಅಕ್ಯುರೇಟ್ ಆಗಿದೆ, ಬಹಳ ನಿಖರವಾದಂತ ಪರೀಕ್ಷೆ. ಫಾಸ್ಟ್ ಅಂಡ್ ಸಿಂಪಲ್ ಪ್ರೊಸೆಸ್, ವೇಗ ಮತ್ತೆ ಸರಳವಾದಂತ ಪ್ರಕ್ರಿಯೆ. ಟೆಸ್ಟ್ ಗಿವ್ಸ್ ರಿಸಲ್ಟ್ ಇನ್ 10 to 20 minutes, ಒಂದು 10 ರಿಂದ 20 ನಿಮಿಷದ ಒಳಗಡೆನೆ ರಿಸಲ್ಟ್ ಅನ್ನ ಕೊಟ್ಟು ಬಿಡುತ್ತೆ. ವರ್ಕ್ಸ್ ಎಟ್ ಸಿಂಗಲ್ ಟೆಂಪರೇಚರ್ ಬದಲಾವಣೆ ಆದ್ರೂ ಸಹ ಒಂದೇ ಟೆಂಪರೇಚರ್ ಇದು ವರ್ಕ್ ಆಗುತ್ತೆ. ಮೇಕಿಂಗ್ ಇಟ್ ಕ್ವಿಕ್ಕರ್ ಅಂಡ್ ಈಸಿಯರ್ ದೆನ್ RT-PCR. ಮೊದಲು ಬೇರೆ ಬೇರೆ ರೋಗಗಳನ್ನ ಪರೀಕ್ಷೆ ಮಾಡ್ಲಿಕ್ಕೆ RT-PCR ಅನ್ನ ಬಳಸ್ತಾ ಇದ್ರು, ಅದಕ್ಕಿಂತ ಇದು ಬಹಳ ಈಸಿ ಮತ್ತೆ ಕ್ವಿಕ್, ಬಹಳ ತುರ್ತಾಗಿ ಬಹಳ ಬೇಗ ನಮಗೆ ಮಾಹಿತಿಯನ್ನ ಕೊಡುತ್ತೆ. ವೆರಿ ಸೆನ್ಸಿಟಿವ್ ಅಂಡ್ ಸ್ಪೆಸಿಫಿಕ್, ಇಟ್ ಕ್ಯಾನ್ ಡಿಟೆಕ್ಟ್ ಇವನ್ ವೆರಿ ಸ್ಮಾಲ್ ಅಮೌಂಟ್ಸ್ ಆಫ್ TB-DNA, ಚಿಕ್ಕ TB-DNA ಇದ್ರೂ ಸಹ ಡಿಟೆಕ್ಟ್ ಮಾಡುತ್ತೆ. ಅಂಡ್ ಶೋಡ್ ಬೆಟರ್ ಅಕ್ಯುರಸಿ ದೆನ್ GenExpert ಇನ್ ಟೆಸ್ಟಿಂಗ್ 350 TB ಸ್ಯಾಂಪಲ್ಸ್. ಈ 350 TB ಸ್ಯಾಂಪಲ್ಸ್ ಅನ್ನ ಟೆಸ್ಟ್ ಮಾಡೋದ್ರಲ್ಲಿ ಈ GenExpert ಗಿಂತ ಇದು ಹೆಚ್ಚು ಅಕ್ಯುರಸಿಯನ್ನು, ನಿಖರತೆಯನ್ನು ತೋರಿಸ್ತಾ ಇದೆ. ಅಫೋರ್ಡೆಬಲ್ ಅಂಡ್ ಅಪ್ರೂವ್ಡ್, ಟೆಸ್ಟ್ ಇಸ್ ಇನ್ಎಕ್ಸ್ಪೆನ್ಸಿವ್, ಕೈಗೆಟುಕುವ ದರದ್ದು ಇದು. ಮತ್ತೆ ವರ್ಕ್ ಆನ್ ಎಕ್ಸಿಸ್ಟಿಂಗ್ RT-PCR ಮಷಿನ್ಸ್, ಈಗಾಗಲೇ ಮೊದಲಿಂದ ಯೂಸ್ ಮಾಡ್ತಾ ಇರುವಂತಹ RT-PCR ಮಷಿನ್ಗಳಲ್ಲೂ ಸಹ ವರ್ಕ್ ಆಗುತ್ತೆ. ಅಂಡ್ ಇಸ್ ಅಪ್ರೂವ್ಡ್ ಬೈ CDSCO ಅಂಡ್ ಇಸ್ ಬೀಯಿಂಗ್ ಇವಾಲ್ಯುಯೇಟೆಡ್ ಬೈ ICMR ಅಂಡ್ WHO ಫಾರ್ ವೈಡ್ ರಿಸ್ಕ್. ನಮ್ಮ ದೇಶದಲ್ಲಿ ಇದನ್ನು ಅಪ್ರೂವ್ ಮಾಡಿದ್ದಾರೆ, ಇನ್ನು ಬೇರೆ ದೇಶಗಳಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಇದನ್ನ ಅಳವಡಿಸಿಕೊಳ್ಳಿಕ್ಕೆ ICMR ಮತ್ತೆ WHO ಟೆಸ್ಟ್ ಮಾಡ್ತಾ ಇದೆ, ಇವ್ಯಾಲ್ಯುಯೇಟ್ ಮಾಡ್ತಾ ಇದೆ. ಇದಾದ ನಂತರ 2 ಚಿಕ್ಕ ವರದಿಗಳಿದೆ. US ಟ್ಯಾರಿಫ್ಸ್ ವಿಲ್ ಇನ್ಫ್ಲಿಕ್ಟ್ ಸೀರಿಯಸ್ ಹಾರ್ಮ್ ಆನ್ ಪೂವರ್ ನೇಷನ್ಸ್. ಚೀನಾ ಏನ್ ಹೇಳ್ತಾ ಇದೆ ಅಂತಂದ್ರೆ, US ಟ್ಯಾರಿಫ್ ಹಾಕಿದೆಯಲ್ವಾ, ಅದರಿಂದ ಬೇರೆ ದೇಶಗಳು, ಮುಖ್ಯವಾಗಿ ಪೂವರ್ ನೇಷನ್ ಗಳಿಗೆ ಹಾನಿ ಆಗುತ್ತೆ, ಹಾಗಾಗಿ ಅದನ್ನ ತೆಗಿಬೇಕು. ದೀಸ್ US reciprocal tariffs will inflict serious harm on developing countries, especially the least developed countries. ಬಹಳ ಹಿಂದುಳಿದಿರ್ತಾವಲ್ವಾ, ಕಡಿಮೆ ಅಭಿವೃದ್ಧಿ ಹೊಂದಿರುವ ದೇಶಗಳು, ಅವರಿಗೆ ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಇಟ್ ಕುಡ್ ಇವನ್ ಟ್ರಿಗರ್ ಅ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್. ಆ ದೇಶಗಳಲ್ಲಿ ಮಾನವೀಯತೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಕ್ರೈಸಿಸ್ಗಳು, ಬಿಕ್ಕಟ್ಟುಗಳು ಎದುರಾಗಬಹುದು ಅಂತ ಚೀನಾ ಹೇಳ್ತಾ ಇದೆ. ಇನ್ನು US ಇರಾನ್ಗೆ ಸಂಬಂಧಪಟ್ಟ ಹಾಗೆ, ಇರಾನ್ ಅಂಡ್ US ಸ್ಟಾರ್ಟ್ ಟಾಕ್ಸ್ ಅಂಡರ್ ಶಾಡೋ ಆಫ್ ರೀಜನಲ್ ಕಾನ್ಫ್ಲಿಕ್ಟ್. ಮುಖ್ಯವಾಗಿ ಅಲ್ಲಿ ಕಾನ್ಫ್ಲಿಕ್ಟ್ಗಳು ನಿಜವಾಗಿ ನಡೀತಾ ಇರುತ್ತೆ, ಆದ್ರೆ ಮಾತುಕತೆ ಈಗ ಸ್ಟಾರ್ಟ್ ಆಗಿದೆ. ಏನೇನು ಕ್ರಮಗಳನ್ನ ಕೈಗೊಳ್ತಾರೆ ಅಂತ ಮುಂದಿನ ದಿನಗಳಲ್ಲಿ ನಾವು ನೋಡಬಹುದು. ಇವಿಷ್ಟು ನಿನ್ನೆಯ ಮುಖ್ಯ ವಿಷಯಗಳು. ಇದಾದ ನಂತರ
ಇವತ್ತಿನ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು ಇಲ್ಲಿ CAPF ಡಿಪ್ಲಾಯ್ಡ್ ಇನ್ ಮುರ್ಷಿದಾಬಾದ್, ಸಿಚುವೇಶನ್ ಅಂಡರ್ ಕಂಟ್ರೋಲ್ ಸೇಸ್ DGP. ವಕ್ ಆಕ್ಟ್ ನ ಬಗ್ಗಾಗಿ ಕೆಲವೊಂದು ಪ್ರತಿಭಟನೆಗಳು ನಡೀತಾ ಇದೆ. ಅದಕ್ಕೋಸ್ಕರ ಬೇರೆ ಬೇರೆ ಕಾರ್ಯಪಡೆಗಳನ್ನ CAPF ಮುಂತಾದವುಗಳನ್ನ ನಿಯೋಜಿಸ್ತಾ ಇದ್ದಾರೆ. ಇನ್ನು ಪಾಸ್ ರಿವ್ಯೂ ರಿಪೀಲ್ ಅಮೆಂಡ್ಮೆಂಟ್ ಟು RTI ಆಕ್ಟ್, ರಮೇಶ್ ಟೆಲ್ಸ್ ವೈಷ್ಣವ್. ಇದನ್ನ ನೋಡ್ಬಿಡೋಣ. ಮೊದಲನೇದು RTI ಬಗ್ಗೆ ನೋಡ್ಬಿಡೋಣ. ಜೈರಾಮ್ ರಮೇಶ್, ಕಾಂಗ್ರೆಸ್ ರಾಜ್ಯಸಭಾ ಮೆಂಬರ್, ಅವ್ರೇನ್ ಹೇಳ್ತಾ ಇದ್ದಾರೆ? ಹ್ಯಾಸ್ ರಿಟರ್ನ್ ಟು ಮಿನಿಸ್ಟರ್ ಅಶ್ವಿನಿ ವೈಷ್ಣವ್. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ವಾರ್ನಿಂಗ್ ದಟ್ ದ ಪ್ರಪೋಸ್ಡ್ ಅಮೆಂಡ್ಮೆಂಟ್ ಟು RTI ಆಕ್ಟ್ ಪಾರ್ಟ್ ಆಫ್ ದಿ DPDP ಆಕ್ಟ್. ಇದರ ಬಗ್ಗೆ ನಾವು ಹಿಂದೆ ಬಹಳ ಚರ್ಚೆ ಮಾಡಿದ್ವಿ, DPDP ಆಕ್ಟ್ ಬಗ್ಗೆ. ಅದರ ಅಂಡರ್ ಅಲ್ಲಿ RTI ಆಕ್ಟ್ ಅನ್ನ ಅಮೆಂಡ್ ಮಾಡ್ತಾ ಇದ್ದಾರೆ. ಈ ಅಮೆಂಡ್ಮೆಂಟ್ ನಿಂದಾಗಿ ಇಟ್ ವಿಲ್ ಹಾರ್ಮ್ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಗೆ ಹಾನಿ ಆಗುತ್ತೆ. ಹಿ ಅರ್ಜಸ್ ಅ ರಿವ್ಯೂ ಅಂಡ್ ರಿಪೀಲ್ ಆಫ್ ದಿಸ್ ಚೇಂಜಸ್. ಮುಖ್ಯವಾಗಿ ಅದನ್ನ ಇನ್ನೊಂದ್ಸಾರಿ ಪರೀಕ್ಷೆ ಮಾಡಿ, ರಿವ್ಯೂ ಮಾಡಿ, ಮತ್ತೆ ಅದನ್ನ ರದ್ದುಗೊಳಿಸಿ ಅಂತ ಅವರು ಕೇಳ್ಕೊಳ್ತಾ ಇದ್ದಾರೆ. ವಿಚ್ ರಿಸ್ಟ್ರಿಕ್ಟ್ ಪರ್ಸನಲ್ ಡೇಟಾ ಶೇರಿಂಗ್ ಥ್ರೂ RTI. ಮುಖ್ಯವಾಗಿ ಅದರಿಂದ ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೆ ಮಾಡ್ಕೊಳ್ಳೋದನ್ನ ನಿರ್ಬಂಧಿಸುವ ಮೂಲಕ ಏನ್ ಮಾಡ್ಬೋದು, ಅದನ್ನ ಇನ್ನಷ್ಟು ಚೆನ್ನಾಗಿ ನಾವು ಆ ಕಾಯ್ದೆಯನ್ನ ಮತ್ತೊಂದ್ಸಾರಿ ನೋಡ್ಕೊಳ್ಳಿ, ಗಡಿಬಿಡಿ ಮಾಡಬೇಡಿ, ಮತ್ತೊಂದ್ಸಾರಿ ರಿವ್ಯೂ ಮಾಡಿ ಅಂತ ಜೈರಾಮ್ ರಮೇಶ್ ಅವರು ಇವರಿಗೆ ಪತ್ರ ಬರೆದಿದ್ದಾರೆ, ಅಶ್ವಿನಿ ವೈಷ್ಣವ್ ಅವರಿಗೆ. ಜೈರಾಮ್ ರಮೇಶ್ ಆರ್ಗ್ಯೂಸ್ ದಟ್ ದ ಅಮೆಂಡ್ಮೆಂಟ್ ಟು RTI ಆಕ್ಟ್ ವಿಲ್ ಹ್ಯಾವ್ ಡಿವಾಸ್ಟೇಟಿಂಗ್ ಎಫೆಕ್ಟ್ ಆನ್ ಟ್ರಾನ್ಸ್ಪರೆನ್ಸಿ. ಪಾರದರ್ಶಕತೆ ಮೇಲೆ ಇದೊಂದು ದೊಡ್ಡ ವಿನಾಶಕಾರಿ ಪರಿಣಾಮವನ್ನ ಬೀರ್ತಾ ಇದೆ ಅವ್ರು ಹೇಳ್ತಾರೆ. ಅಂಡ್ ಕಾಲ್ಸ್ ಫಾರ್ ಇಟ್ ಟು ಬಿ ರಿಪೀಲ್ಡ್. ಅದನ್ನ ತೆಗೆದೇ ಹಾಕಬೇಕು, ರದ್ದುಗೊಳಿಸಬೇಕು ಅನ್ನೋದು ಅವರ ವಾದ. ಅಮೆಂಡ್ಮೆಂಟ್ ವಿಚ್ ರಿಸ್ಟ್ರಿಕ್ಟ್ ದಿ ಶೇರಿಂಗ್ ಆಫ್ ಪರ್ಸನಲ್ ಡೇಟಾ ಥ್ರೂ RTI ಹ್ಯಾಸ್ ಸ್ಪಾರ್ಕ್ಡ್ ವೈಡ್ ಸ್ಪ್ರೆಡ್ ಅಪೋಸಿಷನ್. ಅಂತಂದ್ರೆ ಅಮೆಂಡ್ಮೆಂಟ್ ನ ಮೂಲಕ ಈಗ RTI ಅಲ್ಲಿ ಮೊದಲು ಬೇರೆ ಬೇರೆ ಇನ್ಫಾರ್ಮೇಶನ್ ಕೇಳಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಹೊಸ ಅಮೆಂಡ್ಮೆಂಟ್ ನಲ್ಲಿ ಏನ್ ಮಾಡಿದ್ದಾರೆ, RTI ಮೂಲಕ ಏನಾದ್ರು ಅರ್ಜಿ ಸಲ್ಲಿಸಿದ್ರೆ ಅದರಲ್ಲಿ ಪರ್ಸನಲ್ ಡೇಟಾವನ್ನ ಕೊಡೋದಿಲ್ಲ ಅನ್ನುವಂತ ಮಾಹಿತಿಯನ್ನ ಅದರಲ್ಲಿ ಅಳವಡಿಸಿದ್ದಾರೆ. ಹಾಗಾಗಿ ಅದನ್ನ ಎಷ್ಟೋ ಜನರು ವಿರೋಧಿಸ್ತಾ ಇದ್ದಾರೆ. ಫ್ರಾಮ್ ಸಿವಿಲ್ ಸೊಸೈಟಿ ಗ್ರೂಪ್ಸ್, ಅಕಾಡೆಮಿಕ್ಸ್, ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಟ್ರಾನ್ಸ್ಪರೆನ್ಸಿ ಅಡ್ವೊಕೇಟ್ಸ್. ಮುಖ್ಯವಾಗಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಶಿಕ್ಷಣ ತಜ್ಞರು, ನಾಗರಿಕ ಸಮಾಜದ ಬೇರೆ ಬೇರೆ ಗುಂಪುಗಳು ಇದಕ್ಕೆ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿವೆ. ಇನ್ನು ಮೊದಲನೇದಾಗಿ ನೋಡಿದ್ವಲ್ವಾ ಇದರ ಬಗ್ಗೆ, CAPF 17 CAPF companies were deployed in Murshidabad, West Bengal after a violent protest over the Waqf Amendment Act killed 3 people. 3 ಜನ ಸಾವನ್ನಪ್ಪಿದ್ದಾರೆ ಆ ಒಂದು ದುರ್ಘಟನೆಯಿಂದಾಗಿ. ಯಾವುದರ ವಿರುದ್ಧ? ಅದು ವಕ್ಫ್ ಕಾಯ್ದೆ ವಿರುದ್ಧ ನಡೆದ ಹಿಂಸಾತ್ಮಕ ಪ್ರತಿಭಟನೆ. ಅದು ಓವರ್ 150 ಅರೆಸ್ಟ್ ವರ್ ಮೇಡ್. 150 ಜನರನ್ನ ಬಂಧಿಸಲಾಗಿದೆ. ಅಂಡ್ ಸಿಚುವೇಶನ್ ಈಸ್ ಅಂಡರ್ ಕಂಟ್ರೋಲ್. ಈಗ ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಬೋತ್ ಕಾಂಗ್ರೆಸ್ ಅಂಡ್ BJP ಲೀಡರ್ಸ್ ಹ್ಯಾವ್ ರೈಸ್ಡ್ ಕನ್ಸರ್ನ್ಸ್. ಮುಖ್ಯವಾಗಿ ಎರಡೂ ಪಕ್ಷಗಳ ನಾಯಕರು ಇದರ ಬಗ್ಗೆ ಕಳವಳಗಳನ್ನ ವ್ಯಕ್ತಪಡಿಸಿದ್ದಾರೆ. ವಿತ್ BJP ಅರ್ಜಿಂಗ್ ದ ಡಿಕ್ಲರೇಷನ್ ಆಫ್ ಸರ್ಟನ್ ಏರಿಯಾಸ್ ಆಸ್ ಡಿಸ್ಟರ್ಬ್ಡ್. ಕೆಲವು ಪ್ರದೇಶಗಳನ್ನ ಡಿಸ್ಟರ್ಬ್ಡ್ ಏರಿಯಾಸ್, ಕ್ಷೋಭೆಗೊಳಗಾದ ಪ್ರದೇಶಗಳು ಅಂತ ಘೋಷಣೆ ಮಾಡಿ ಅಂತ BJP ಕೇಳ್ತಾ ಇದೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಆಗ್ತಾ ಇರೋದು ಇದು. ವೈಲೆಂಟ್ ಪ್ರೊಟೆಸ್ಟ್ ಇನ್ ಮುರ್ಷಿದಾಬಾದ್ ಲೆಡ್ ಟು 3 deaths, ಓವರ್ 150 ಅರೆಸ್ಟ್. CAPF ಡಿಪ್ಲಾಯ್ಡ್ ಟು ರಿಸ್ಟೋರ್ ಆರ್ಡರ್. ಇನ್ನು ಮೊದಲು ಹೇಳಿದ್ದೆ ಇದು. 150 ಜನರನ್ನ ಬಂಧಿಸಿದ್ದಾರೆ. ಅದರ ಜೊತೆ CAPF ಅನ್ನ ಮತ್ತೆ ನಿಯೋಜನೆ ಮಾಡಿದ್ದಾರೆ. BJP has called for the declaration of certain areas disturbed areas due to violence, while the Congress leaders have called for an all-party meeting. BJP ಏನ್ ಹೇಳ್ತಾ ಇದೆ, ಕೆಲವು ಪ್ರದೇಶಗಳನ್ನ ಕ್ಷೋಭೆಗೊಳಗಾದ ಪ್ರದೇಶಗಳು ಅಂತ ಘೋಷಣೆ ಮಾಡಿ, ಇನ್ನು ಕಾಂಗ್ರೆಸ್ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ. ಏನ್ ಮಾಡ್ತಾರೆ ಇವರು ಅಂತ ನೋಡೋಣ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಕ್ರಮಗಳನ್ನ ಕೈಗೊಂಡ್ರೆ ಚರ್ಚೆ ಮಾಡೋಣ. ಇದಾದ ನಂತರ ಕಾಣಿಸ್ತಾ ಇರಬಹುದು, ಈ ಕಡೆ ಸ್ವಲ್ಪ ಝೂಮ್ ಮಾಡ್ತೇನೆ. ಆಡಿಂಗ್ ಅ ಫ್ರೆಂಚ್ ಟಚ್ ಟು ಇಂಡಿಯನ್ ಒಲಿಂಪಿಕ್ ಟೀಮ್. ಪ್ಯಾರಿಸ್ ನಲ್ಲಿ ಒಲಿಂಪಿಕ್ ಆಗಿತ್ತು. ಇಂಡಿಯಾ ಸಕ್ಸಸ್ ಅಟ್ ಪ್ಯಾರಿಸ್ 2024. ಇಂಡಿಯಾ ಮೇಡ್ ಸ್ಟ್ರಾಂಗ್ ಇಂಪ್ಯಾಕ್ಟ್ ಅಟ್ ದಿ ಪ್ಯಾರಿಸ್ 2024 ಒಲಿಂಪಿಕ್ಸ್ ವಿತ್ ಇಟ್ಸ್ ಪ್ಯಾರಾಲಿಂಪಿಕ್ ಟೀಮ್. ಪ್ಯಾರಾಲಿಂಪಿಕ್ ನಲ್ಲಿ ನಮಗೆ ಹೆಚ್ಚು ಯಶಸ್ಸು ಸಿಕ್ಕಿದೆ. ರೀಚಿಂಗ್ ದಿ 18th place ಇನ್ ದ ಮೆಡಲ್ ಟ್ಯಾಲಿ ಅಂಡ್ ಸೆಂಡಿಂಗ್ K9 ಫಾರ್ ಸೆಕ್ಯೂರಿಟಿ. ಆ ಒಂದು ಒಲಿಂಪಿಕ್ ನಲ್ಲಿ ನಮ್ಮ ಪ್ಯಾರಾಲಿಂಪಿಕ್ ತಂಡ ಇದೆಯಲ್ವಾ, ಒಟ್ಟು ರ್ಯಾಂಕಿಂಗ್ ನಲ್ಲಿ 18ನೇ ಸ್ಥಾನವನ್ನು ತಲುಪಿದೆ. ಮತ್ತೆ ಅವರ ಭದ್ರತೆಗಾಗಿ K9 ತಂಡಗಳನ್ನ, ಅಂತಂದ್ರೆ ಸೆಕ್ಯೂರಿಟಿಗೋಸ್ಕರ ಆ ತಂಡವನ್ನ ಕಳಿಸಿದ್ವಿ. ಇನ್ನು ಇದಾದ ನಂತರ ಸಸ್ಟೈನೇಬಿಲಿಟಿ ಅಂಡ್ ಜೆಂಡರ್ ಇಕ್ವಾಲಿಟಿ. ಈ ಪ್ಯಾರಿಸ್ ಒಲಿಂಪಿಕ್ ನಿಂದ ನಾವು ಏನೇನು ಕಲ್ತ್ಕೋಬೇಕು ಅಂತಂದ್ರೆ, ಪ್ಯಾರಿಸ್ 2024 ಸೆಟ್ ನ್ಯೂ ಸ್ಟ್ಯಾಂಡರ್ಡ್ಸ್ ಬೈ ರೆಡ್ಯೂಸಿಂಗ್ ಇಟ್ಸ್ ಕಾರ್ಬನ್ ಫುಟ್ ಪ್ರಿಂಟ್. ಒಂದು ಯೋಜನೆ ಅಥವಾ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದಾಗ ಅದರಿಂದ
ಪರಿಸರಕ್ಕೆ ಏನೇನು ಹಾನಿ ಆಗುತ್ತೆ, ಯಾವ ರೀತಿಯದು ಬೇರೆ ಬೇರೆ ಕಾರ್ಬನ್ ಎಮಿಷನ್ಗೆ, ಪರಿಸರ ಮಾಲಿನ್ಯಕ್ಕೆ, ಏರ್ ಪೊಲ್ಯೂಷನ್ ಮುಂತಾದವುಗಳಿಗೆ ಕಾರಣ ಆಗುತ್ತೆ ಅನ್ನೋದು ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಆದ್ರೆ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಕಾರ್ಬನ್ ಫುಟ್ ಪ್ರಿಂಟ್, ಎಷ್ಟು ಕಾರ್ಬನ್ ಬಿಡುಗಡೆ ಆಗ್ತಾ ಇತ್ತಲ್ವಾ ಅದನ್ನ ಕಡಿಮೆ ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ. ಅಚೀವಿಂಗ್ ಜೆಂಡರ್ ಪ್ಯಾರಿಟಿ ವಿತ್ ಈಕ್ವಲ್ ಪಾರ್ಟಿಸಿಪೇಷನ್ ಫಾರ್ ಮೇಲ್ ಅಂಡ್ ಫೀಮೇಲ್ ಅಥ್ಲೀಟ್ಸ್, ಮಹಿಳೆ ಮತ್ತು ಪುರುಷ ಎರಡೂ ಕ್ರೀಡಾಪಟುಗಳಿಗೂ ಸಮಾನ ಭಾಗವಹಿಸುವಿಕೆಯನ್ನು ಅಲ್ಲಿ ನೀಡಿದ್ದಾರೆ. ಹೀಗಾಗಿ ಲಿಂಗ ಸಮಾನತೆಯನ್ನು ಸಾಧಿಸುವ ಮೂಲಕ ಹೊಸ ಮಾನದಂಡಗಳನ್ನು ಅವರು ಒಲಿಂಪಿಕ್ ನಲ್ಲಿ ನಿಗದಿಪಡಿಸಿದ್ದಾರೆ. ಇನ್ನು ಇಂಡಿಯಾ ಫ್ರಾನ್ಸ್ ಸ್ಪೋರ್ಟ್ಸ್ ಕೋಆಪರೇಷನ್. ಫ್ರಾನ್ಸ್ ಇಸ್ ಕೀನ್ ಟು ಶೇರ್ ಇಟ್ಸ್ ಎಕ್ಸ್ಪೀರಿಯನ್ಸ್ ಆಫ್ ಹೋಸ್ಟಿಂಗ್ ದ ಪ್ಯಾರಿಸ್ 2024 ಗೇಮ್ಸ್ ವಿತ್ ಇಂಡಿಯಾ. ಈಗ ಪ್ಯಾರಿಸ್ ಈ ಒಲಿಂಪಿಕ್ ಕ್ರೀಡಾಕೂಟವನ್ನ ಹೇಗೆ ಆಯೋಜಿಸಿತು, ಅದನ್ನ ಹೇಗೆ ಸಕ್ಸಸ್ಫುಲ್ ಆಗಿ ನಡೆಸಿದ್ರು ಅನ್ನೋದನ್ನ, ಆ ಅನುಭವವನ್ನ ಭಾರತದೊಂದಿಗೆ ಹಂಚಿಕೊಳ್ಳಿಕ್ಕೆ ಉತ್ಸುಕ ಆಗಿದೆ. ಅದೇ ರೀತಿ ಎಸ್ಪೆಷಲಿ ಆಸ್ ಇಂಡಿಯಾ ಬಿಡ್ಸ್ ಫಾರ್ ದಿ 2036 ಒಲಿಂಪಿಕ್ಸ್, 2036ರ ಒಲಿಂಪಿಕ್ ಅನ್ನ ಭಾರತದಲ್ಲಿ ನಡೆಸೋದ್ರ ಬಗ್ಗೆ ಭಾರತ ಬಿಡ್ ಮಾಡುವ ಹೆಚ್ಚು ಸಂಭವನೀಯತೆ ಇದೆ. ಬೋತ್ ಕಂಟ್ರೀಸ್ ಹ್ಯಾವ್ ಅಗ್ರೀಡ್ ಟು ಇನ್ಕ್ರೀಸ್ ಸ್ಪೋರ್ಟ್ಸ್ ಎಕ್ಸ್ಚೇಂಜಸ್ ಅಂಡ್ ಕೋಆಪರೇಷನ್. ಈ ಸಂದರ್ಭದಲ್ಲಿ ಎರಡು ದೇಶಗಳು ಕ್ರೀಡಾ ವಿನಿಮಯ ಮತ್ತೆ ಸಹಕಾರವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಒಪ್ಪಿಕೊಂಡಿದೆ. ಫ್ರೆಂಚ್ ಸ್ಪೋರ್ಟ್ಸ್ ಇಂಡಸ್ಟ್ರಿ ಇನ್ ಇಂಡಿಯಾ. ಇನ್ನು ಭಾರತದಲ್ಲಿ ಫ್ರೆಂಚ್ ಕ್ರೀಡಾದ್ಯಮ ಯಾವ ರೀತಿ ಇದೆ? ಫ್ರಾನ್ಸ್ ಸ್ಪೋರ್ಟ್ಸ್ ಇಂಡಸ್ಟ್ರಿ ವರ್ತ್ €75 ಬಿಲಿಯನ್, ಇಷ್ಟು ದೊಡ್ಡ ಮಟ್ಟದಲ್ಲಿದೆ. ಆಫರ್ಸ್ ಡೈವರ್ಸ್ ಆಪರ್ಚುನಿಟೀಸ್ ಇನ್ ಕನ್ಸ್ಟ್ರಕ್ಷನ್, ಇಕ್ವಿಪ್ಮೆಂಟ್, ಡೇಟಾ ಅನಾಲಿಸಿಸ್ ಅಂಡ್ ಮೋರ್. ಮುಖ್ಯವಾಗಿ ಯಾವ್ದಾವುದು ಡೇಟಾ ವಿಶ್ಲೇಷಣೆ ಇರಬಹುದು, ನಿರ್ಮಾಣ ಉಪಕರಣಗಳನ್ನ ಹೇಗೆ ತಯಾರು ಮಾಡೋದು, ಹೇಗೆ ಅದನ್ನ ನಿರ್ವಹಿಸುವುದು ಅನ್ನೋದ್ರ ಬಗ್ಗೆ ಹೆಚ್ಚು ವೈವಿಧ್ಯಮಯವಾದ ಅವಕಾಶಗಳನ್ನ ಫ್ರಾನ್ಸ್ ನಮಗೆ ಕೊಡುತ್ತೆ. ಮತ್ತೆ ವಿತ್ ಕಂಪನೀಸ್ ಲೈಕ್ ಡೆಕಾಥ್ಲಾನ್ ಕಂಪನಿಯನ್ನ ಕೇಳಿರಬಹುದು, ಇದು ಫ್ರಾನ್ಸಿನ ಕಂಪನಿ. ಆಲ್ರೆಡಿ ಇನ್ ಇಂಡಿಯಾ ಅಂಡ್ ಅದರ್ ಪ್ಲಾನಿಂಗ್ ಟು ಎಕ್ಸ್ಪ್ಯಾಂಡ್. ಡೆಕಾಥ್ಲಾನ್ ಆಲ್ರೆಡಿ ನಮ್ಮ ದೇಶದಲ್ಲಿ ಹಲವಾರು ಕಡೆ ಇದೆ, ತುಂಬಾ ಕಡೆ ಇದೆ. ಅದೇ ರೀತಿ ಬೇರೆ ಬೇರೆ ಫ್ರಾನ್ಸಿನ ಕಂಪನಿಗಳು ಸಹ ಭಾರತದಲ್ಲಿ ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಮುಂದಾಗಿವೆ. ಅದಾದ ನಂತರ ಮುಂದೆ ಸೀಡ್ಸ್ ಗಳ ಬಗ್ಗೆ, ಸೇವಿಂಗ್ ಟ್ರೆಡಿಷನಲ್ ವೆರೈಟೀಸ್ ಆಫ್ ಸೀಡ್ಸ್, ಸಾಂಪ್ರದಾಯಿಕ ಬೀಜಗಳು, ಅದರ ಬಗ್ಗೆ ಒಂದು ಆರ್ಟಿಕಲ್ ಇದೆ. ಲಾಸ್ ಆಫ್ ಟ್ರೆಡಿಷನಲ್ ಸೀಡ್ಸ್, ಮೊದಲಿಂದ ರೈತರು ಬೆಳ್ಕೊಂಡು ಬರ್ತಾ ಇದ್ರಲ್ವಾ ಆ ಒಂದು ಬೀಜಗಳಿಗೆ ಸಂಬಂಧಪಟ್ಟ ಹಾಗೆ ಟ್ರೆಡಿಷನಲ್ ಸೀಡ್ ವೆರೈಟೀಸ್ ಇನ್ ಇಂಡಿಯಾ ಆರ್ ಡಿಸಪಿಯರಿಂಗ್. ಸಾಂಪ್ರದಾಯಿಕ ಬೀಜಗಳ ಒಂದು ಪ್ರಮಾಣ ಕಡಿಮೆ ಆಗ್ತಾ ಇದೆ. ಕಾರಣ ಏನು? ಡ್ಯೂ ಟು ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ಹೈ ಈಲ್ಡ್ ಕ್ರಾಪ್ಸ್ ಲೈಕ್ ವೀಟ್ ಅಂಡ್ ರೈಸ್. ಹೆಚ್ಚು ಇಳುವರಿಯನ್ನ ಕೊಡುವಂತಹ ಭತ್ತ, ಗೋಧಿ, ಅಕ್ಕಿ ಇವುಗಳಿಗೆ ಹೆಚ್ಚು ಡಿಮ್ಯಾಂಡ್ ಇದೆ ಈಗ. ಅಂಡ್ ಲ್ಯಾಕ್ ಆಫ್ ಸಪೋರ್ಟ್ ಫಾರ್ ಕ್ಲೈಮೇಟ್ ರೆಸಿಲಿಯಂಟ್ ಕ್ರಾಪ್ಸ್ ಲೈಕ್ ಮಿಲ್ಲೆಟ್ಸ್ ಅಂಡ್ ಇಂಡಿಜಿನಸ್ ರೈಸ್. ಅದೇ ರೀತಿ ಈಗ ಹವಾಮಾನ ನಿರೋಧಕ ಬೆಳೆಗಳಿಗೆ ಹೆಚ್ಚು ಬೆಂಬಲ ಸಿಗ್ತಾ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ, ಟ್ರೆಡಿಷನಲ್ ಸೀಡ್ಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಇನ್ನು ಗವರ್ಮೆಂಟ್ ಅಂಡ್ ಮಾರ್ಕೆಟ್ ಚಾಲೆಂಜಸ್. ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಮಾರ್ಕೆಟ್ ಪ್ರಿಫರೆನ್ಸಸ್ ಹಿಸ್ಟೋರಿಕಲಿ ಫೇವರ್ಡ್ ಹೈ ಯೀಲ್ಡಿಂಗ್ ವೆರೈಟೀಸ್. ಮೊದಲಿಂದನೂ ಗವರ್ಮೆಂಟ್ ಮತ್ತೆ ಮಾರ್ಕೆಟ್ಗಳು ಯಾವುದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇವೆ? ಹೈ ಯೀಲ್ಡಿಂಗ್, ಹೆಚ್ಚು ಇಳುವರಿಯನ್ನು ಕೊಡುವಂತಹ ಬೀಜಗಳಿಗೆ. ವಿಚ್ ಹ್ಯಾಸ್ ಹರ್ಟ್ ಬಯೋಡೈವರ್ಸಿಟಿ ಅಂಡ್ ದಿ ನ್ಯೂಟ್ರಿಷನಲ್ ಕ್ವಾಲಿಟಿ ಆಫ್ ದ ಫುಡ್. ಈಗ ಅದನ್ನೇ ಹೆಚ್ಚು ಬೆಳೆದಿರೋದ್ರಿಂದ ಏನಾಗ್ಬಿಡ್ತು, ಬೇರೆ ಬೆಳೆ ಬೆಳಿಲಿಕ್ಕೆ ಅವಕಾಶನೇ ಸಿಗ್ಲಿಲ್ಲ. ಎಲ್ಲ ಕಡೆ ಈ ಹೈ ಯೀಲ್ಡಿಂಗ್ ವೆರೈಟಿ ಅಂತ ಬೀಜಗಳನ್ನ ಬಿತ್ತಿ ಆ ಬೆಳೆಗಳನ್ನ ಬೆಳೆದಿದ್ದಾರೆ. ಇನ್ನು ನ್ಯೂಟ್ರಿಷನ್ ಕ್ವಾಲಿಟಿ ಸಹ ಕಡಿಮೆ ಆಗ್ಬಿಟ್ಟಿದೆ. ಎಷ್ಟೋ ದೇಶದ ನಂತರ ನಮ್ಮ ದೇಶದ ಎಷ್ಟೋ ಭಾಗಗಳಲ್ಲಿ ಕೇವಲ ನಾವು ಕಾರ್ಬೋಹೈಡ್ರೇಟ್ಸ್ ಗಳನ್ನ ಹೆಚ್ಚು ತೆಗೆದುಕೊಳ್ತಾ ಇದ್ದೇವೆ. ಅಕ್ಕಿ, ಈಗ ನಾವು ಊಟ ಮಾಡ್ತೀವಲ್ವಾ, ಮುಖ್ಯವಾಗಿ ಗೋಧಿ ಇರಬಹುದು, ಅಕ್ಕಿ ಇರಬಹುದು, ಅದರಲ್ಲಿ ಕಾರ್ಬೋಹೈಡ್ರೇಟ್ಗಳು ಹೆಚ್ಚಿರುತ್ತೆ. ಆದ್ರೆ ಕೊರತೆ ಇರೋದು ಪ್ರೋಟೀನ್ ನ ಕೊರತೆ. ಹೀಗಾಗಿ ನ್ಯೂಟ್ರಿಷನ್ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ, ಅಪೌಷ್ಟಿಕತೆ ಕಂಡು ಬರ್ತಾ ಇದೆ. ಸಬ್ಸಿಡೀಸ್ ಅಂಡ್ ಪ್ರೊಕ್ಯೂರ್ಮೆಂಟ್ ಪ್ರೋಗ್ರಾಮ್ಸ್ ಆರ್ ಸ್ಲೋ ಸಪೋರ್ಟ್ ಟ್ರೆಡಿಷನಲ್ ಕ್ರಾಪ್ಸ್. ಅದೇ ರೀತಿ ಇನ್ನು ಸಾಂಪ್ರದಾಯಿಕ ಬೀಜಗಳಿಗೆ, ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಸಬ್ಸಿಡಿಗಳ ಮತ್ತೆ ಪ್ರೊಕ್ಯೂರ್ಮೆಂಟ್, ಅವುಗಳನ್ನ MSP ಅಡಿಯಲ್ಲಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಡಿಯಲ್ಲಿ ಹೆಚ್ಚು ಪ್ರೊಕ್ಯೂರ್ ಮಾಡ್ಕೊಳ್ಳೋದಿಲ್ಲ, ಸಂಗ್ರಹಿಸೋದಿಲ್ಲ, ರೈತರಿಂದ ಖರೀದಿ ಮಾಡೋದಿಲ್ಲ. ಎಫರ್ಟ್ಸ್ ಟು ಕನ್ಸರ್ವ್ ಸೀಡ್ಸ್. ಮೆನಿ ಆರ್ಗನೈಸೇಷನ್ಸ್ ಆರ್ ವರ್ಕಿಂಗ್ ಟು ಕನ್ಸರ್ವ್ ಅಂಡ್ ರಿವೈವ್ ಟ್ರೆಡಿಷನಲ್ ಸೀಡ್ ವೆರೈಟೀಸ್. ಎಷ್ಟೋ ಸಂಘ ಸಂಸ್ಥೆಗಳು ಈ ಒಂದು ಸೀಡ್ಗಳನ್ನ ಸೇವ್ ಮಾಡಿ. ಇನಿಷಿಯೇಟಿವ್ಸ್ ಲೈಕ್ ದ ಒಡಿಶಾ ಮಿಲ್ಲೆಟ್ ಮಿಷನ್ ಏಮ್ ಟು ಕ್ರಿಯೇಟ್ ಸಸ್ಟೈನೇಬಲ್ ಕ್ಲೈಮೇಟ್ ರೆಸಿಲಿಯಂಟ್ ಸೀಡ್ ಸಿಸ್ಟಮ್ಸ್. ಈಗ ಒಡಿಶಾದಲ್ಲಿ ಒಡಿಶಾ ಮಿಲ್ಲೆಟ್ ಮಿಷನ್ ಅನ್ನುವಂತಹ ಒಂದು ಯೋಜನೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ರಾಗಿ ಮತ್ತೆ ಬೇರೆ ಬೇರೆ ಮಿಲ್ಲೆಟ್ ಗಳಿಗೆ ಸಂಬಂಧಪಟ್ಟಂತ ಮಿಷನ್ ಇದು, ಅಂತಂದ್ರೆ ಧಾನ್ಯಗಳಿಗೆ ಸಂಬಂಧಪಟ್ಟಿದ್ದು. ಆ ಮೂಲಕ ಏನ್ ಮಾಡ್ತಾರೆ, ಸಸ್ಟೈನೇಬಲ್, ಸುಸ್ಥಿರವಾದಂತಹ ಹವಾಮಾನ ಬದಲಾವಣೆ ಆದ್ರೂ ಸಹ ಆ ಒಂದು ಬೆಳೆಗಳು ಸರಿಯಾಗಿ ಬೆಳಿಬೇಕು, ಯಾವುದೇ ತೊಂದರೆ ಆಗಬಾರದು.
ಬಟ್ ಮೋರ್ ಆಕ್ಷನ್ ಇಸ್ ನೀಡೆಡ್ ಟು ಪ್ರಿಸರ್ವ್ ಇಂಡಿಯಾಸ್ ಜೆನೆಟಿಕ್ ಕ್ರಾಪ್ ಡೈವರ್ಸಿಟಿ. ಆದ್ರೆ ಸಾಕಾಗೋದಿಲ್ಲ. ಭಾರತದ ಮೊದಲಿಂದ ಬಂದಿತ್ತಲ್ವಾ ಬೆಳೆ ವೈವಿಧ್ಯತೆಗಳು, ಅದನ್ನ ಸಂರಕ್ಷಿಸಲಿಕ್ಕೆ ಇನ್ನೂ ಹೆಚ್ಚು ಕ್ರಮಗಳನ್ನ ಕೈಗೊಳ್ಳುವ ಅವಶ್ಯಕತೆ ಇದೆ. ನೀಡ್ ಫಾರ್ ಪಾಲಿಸಿ ಅಂಡ್ ಮಾರ್ಕೆಟ್ ಸಪೋರ್ಟ್. ನೀತಿ, ಒಂದು ಪಾಲಿಸಿ ಸರ್ಕಾರದಿಂದ ಚೆನ್ನಾಗಿ ತಗೊಂಡು ಬರಬೇಕು. ಇನ್ನು ಮಾರ್ಕೆಟ್ ಸಪೋರ್ಟ್, ಮಾರುಕಟ್ಟೆಯ ಬೆಂಬಲ. ಟು ಸೇವ್ ಟ್ರೆಡಿಷನಲ್ ಕ್ರಾಪ್ಸ್, ಇಂಡಿಯಾ ನೀಡ್ಸ್ ಬೆಟರ್ ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್. ಸಾಂಪ್ರದಾಯಿಕ ಬೆಳೆಗಳನ್ನ ಉಳಿಸ್ಲಿಕ್ಕೆ ಉತ್ತಮ ಸಮುದಾಯ ಬೀಜ ಬ್ಯಾಂಕ್ಗಳು ಅಂತಂದ್ರೆ ಆ ಒಂದು ಬ್ಯಾಂಕ್ಗಳ ಮೂಲಕ, ಈಗ ನಾವು ಹೇಗೆ ಹಣವನ್ನ ಬ್ಯಾಂಕ್ಗಳ ಮೂಲಕ ಸೇವ್ ಮಾಡ್ತೇವೋ ಅದೇ ರೀತಿ ಬೀಜಗಳಿಗೂ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ ಅನ್ನ ಕ್ರಿಯೇಟ್ ಮಾಡೋದು, ಅಲ್ಲಿ ಅದನ್ನ ಸೇವ್ ಮಾಡಿರೋದು. ಗವರ್ಮೆಂಟ್ ಇನ್ಸೆಂಟಿವ್ಸ್, ಸರ್ಕಾರದ ಪ್ರೋತ್ಸಾಹಧನ ಇರಬಹುದು. ಅಂಡ್ ಇನ್ಕ್ರೀಸ್ಡ್ ಮಾರ್ಕೆಟ್ ಡಿಮ್ಯಾಂಡ್, ಮತ್ತೆ ಹೆಚ್ಚಿನ ಮಾರುಕಟ್ಟೆ ಬೇಡಿಕೆಯನ್ನ ಕ್ರಿಯೇಟ್ ಮಾಡುವ ಅವಶ್ಯಕತೆ ಇದೆ. ಸಪೋರ್ಟಿಂಗ್ ಲೋಕಲ್ ಕ್ರಾಪ್ಸ್ ಥ್ರೂ ಪಾಲಿಸಿ ಚೇಂಜಸ್, ಅವೇರ್ನೆಸ್ ಕ್ಯಾಂಪೇನ್ಸ್ ಅಂಡ್ ಪ್ರೊಕ್ಯೂರ್ಮೆಂಟ್ ಪ್ರೋಗ್ರಾಮ್ಸ್. ಇನ್ನು ಲೋಕಲ್ ಕ್ರಾಪ್ಗಳನ್ನ, ಸ್ಥಳೀಯ ಬೆಳೆಗಳನ್ನ ಬೆಂಬಲಿಸಬೇಕು. ಅವೇರ್ನೆಸ್ ಕ್ಯಾಂಪೇನ್ಗಳನ್ನ, ಜಾಗೃತಿ ಅಭಿಯಾನಗಳನ್ನ ಹಮ್ಮಿಕೊಳ್ಬೇಕು. ಪ್ರೊಕ್ಯೂರ್ಮೆಂಟ್ ಪ್ರೋಗ್ರಾಮ್ಸ್ ಅಂತಂದ್ರೆ ಸರ್ಕಾರ ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ರೈತರಿಂದ ಸಂಗ್ರಹಿಸುವುದು, ಖರೀದಿ ಮಾಡೋದು. ಅಂತಹ ಪ್ರೋಗ್ರಾಮ್ಗಳಿಂದ ಏನ್ ಮಾಡಬಹುದು? ಕ್ಯಾನ್ ಡ್ರೈವ್ ಲಾರ್ಜ್ ಸ್ಕೇಲ್ ಚೇಂಜ್. ದೊಡ್ಡ ಮಟ್ಟದಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟ ಬದಲಾವಣೆಗಳನ್ನ ತರಬಹುದು. ಇನ್ನು ನೆಕ್ಸ್ಟ್, ರಷ್ಯಾ ಟಾರ್ಗೆಟೆಡ್ ಇಂಡಿಯನ್ ಫಾರ್ಮಾ ಫರ್ಮ್ಸ್ ವೇರ್ ಹೌಸ್ ಇನ್ ಕೈವ್. ಇದಕ್ಕೆ ಕೈವ್ ಅಂತ ಹೇಳ್ಬಹುದು, ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಿಲ್ಲ. ಕಿವಿವ್ ಅಂತ ಕೆಲವೊಂದ್ ಕಡೆ ಕರೀತಾರೆ, ಇನ್ನು ಕೈವ್ ಅಂತ ಕರೀತಾರೆ. ಯುಕ್ರೇನಿಯನ್ ಎಂಬಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ರಷ್ಯಾ ಹ್ಯಾಸ್ ಡೆಲಿಬರೇಟ್ಲಿ ಬಾಂಬ್ಡ್ ಆನ್ ಇಂಡಿಯಾ ಓನ್ಡ್ ಫಾರ್ಮಾಸ್ಯೂಟಿಕಲ್ ವೇರ್ ಹೌಸ್. ಭಾರತದ ಒಡೆತನದಲ್ಲಿರುವಂತಹ ಒಂದು ಗೋದಾಮಿನ ಮೇಲೆ ರಷ್ಯಾ ದಾಳಿ ಮಾಡಿದೆ, ಉದ್ದೇಶಪೂರ್ವಕವಾಗಿ ದಾಳಿ ಮಾಡಿದೆ. ಕುಸುಮ್ ಹೆಲ್ತ್ ಕೇರ್ ಅನ್ನುವಂತ ಒಂದು ಔಷಧ ಗೋದಾಮದು, ಅಲ್ಲಿ ಔಷಧನ ಇಟ್ಟಿದ್ರು. ಇನ್ ಕಾಯು, ಯುಕ್ರೇನ್, ದ ಅಟ್ಯಾಕ್ ವಿಚ್ ಆಕರ್ಡ್ ಆನ್ 78th ಆನಿವರ್ಸರಿ ಆಫ್ ಇಂಡಿಯಾ ರಷ್ಯಾ ಡಿಪ್ಲೊಮ್ಯಾಟಿಕ್ ಟೈಸ್. ಭಾರತ ಮತ್ತೆ ರಷ್ಯಾ ನಡುವಿನ ರಾಜತಾಂತ್ರಿಕ ಸಂಬಂಧದ 78ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ರೀತಿ ಮಾಡಿದ್ದಾರೆ ಅಂತ ಅಲ್ಲ, ಆದ್ರೆ ಆ ಒಂದು ದಿನ ಅದು ಆಗಿದೆ ಅಂತ. ಹೈಲೈಟ್ಸ್ ದಿ ಇನ್ಕ್ರೀಸಿಂಗ್ ಇಂಟೆನ್ಸಿಟಿ ಆಫ್ ದಿ ವಾರ್ ಬಿಟ್ವೀನ್ ಯುಕ್ರೇನ್ ಅಂಡ್ ರಷ್ಯಾ. ಇದರಿಂದಾಗಿ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧದ ತೀವ್ರತೆ ಜಾಸ್ತಿ ಆಗ್ತಾ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಮೇನ್ ವೇರ್ ಹೌಸ್ ವಾಸ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಮುಖ್ಯ ಗೋದಾಮನ ಸಂಪೂರ್ಣವಾಗಿ ನಾಶ ಮಾಡಿದ್ದು. ದೋ ದ ಫುಲ್ ಎಕ್ಸ್ಟೆಂಟ್ ಆಫ್ ದಿ ಡ್ಯಾಮೇಜ್ ಇಸ್ ಸ್ಟಿಲ್ ಬೀಯಿಂಗ್ ಅಸೆಸ್ಡ್. ಆದ್ರೂ ಎಷ್ಟು ದೊಡ್ಡ ಮಟ್ಟದಲ್ಲಿ ಹಾನಿ ಆಗಿದೆ ಅನ್ನೋದು ಇನ್ನೂ ಸಹ ಗೊತ್ತಾಗಿಲ್ಲ. ಕುಸುಮ್ ಹೆಲ್ತ್ ಕೇರ್ ಆಲ್ಸೋ ಆಪರೇಟ್ಸ್ ಅ ಫ್ಯಾಕ್ಟರಿ ಇನ್ ಸುಮಿ ವಿಚ್ ರಿಮೇನ್ಸ್ ಆಪರೇಷನಲ್ ಡಿಸ್ಪೈಟ್ ಆನ್ ಗೋಯಿಂಗ್ ಕಾನ್ಫ್ಲಿಕ್ಟ್. ಇದೇ ಒಂದು ಕುಸುಮ್ ಹೆಲ್ತ್ ಕೇರ್ ನ ಇನ್ನೊಂದು ಕಾರ್ಖಾನೆ ಸುಮಿಯಲ್ಲಿದೆ, ಅದು ಒಂದು ಉಕ್ರೇನ್ನ ಭಾಗ. ಈ ಒಂದು ಗಲಭೆಗಳು ಆಗ್ತಾ ಇದ್ರು ಸಹ ಅದು ಆಪರೇಷನಲ್ ಕಾರ್ಯನಿರ್ವಹಿಸ್ತಾ ಇದೆ. ಅಟ್ಯಾಕ್ ಆನ್ ಇಂಡಿಯನ್ ಬಿಸ್ನೆಸ್, ರಷ್ಯಾ ಟಾರ್ಗೆಟೆಡ್ ಅನ್ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ವೇರ್ಹೌಸ್ ಇನ್ ಕ್ಯೂ, causing significant destruction. Warehouse held medicines for vulnerable groups like children and elderly. ವಯಸ್ಸಾದವರಿಗೆ ಮತ್ತೆ ಮಕ್ಕಳಿಗೋಸ್ಕರ ಅಲ್ಲಿ ಔಷಧಿಗಳನ್ನ ಸಂಗ್ರಹಿಸಿಡಲಾಗಿತ್ತು. ಮುಂದಿನ ವಿಷಯ, ಸೆಂಟ್ರಲ್ ಪ್ಲಾನಿಂಗ್ 10 lakh crore rupees ಇನ್ವೆಸ್ಟ್ಮೆಂಟ್ ಟು ರೆಜುವಿನೇಟ್ ಹೈವೇಸ್ ಸೇಸ್ ನಿತಿನ್ ಗಡ್ಕರಿ. ನಿತಿನ್ ಗಡ್ಕರಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕೇಂದ್ರ ಸರ್ಕಾರ ಸುಮಾರು 10 ಲಕ್ಷ ಕೋಟಿಗಳನ್ನ ಓವರ್ ದ ನೆಕ್ಸ್ಟ್ 2 years ಟು ಸ್ಟ್ರೆಂಥನ್ ಹೈವೇ ಅಕ್ರಾಸ್ ಇಂಡಿಯಾ, ಭಾರತದಲ್ಲಿ ಹೆದ್ದಾರಿಗಳನ್ನ ಬಲಪಡಿಸಲಿಕ್ಕೋಸ್ಕರ ಮುಂದಿನ 2 ವರ್ಷಗಳಲ್ಲಿ 10 ಲಕ್ಷ ಕೋಟಿಯನ್ನು ಹೂಡಿಕೆ ಮಾಡ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಫೋಕಸಿಂಗ್ ಎಸ್ಪೆಷಲಿ ಆನ್ ದಿ ನಾರ್ತ್ ಈಸ್ಟ್, ಈಶಾನ್ಯ ಭಾಗದ ಪ್ರದೇಶಗಳಿಗೆ ಹೆಚ್ಚು ಗಮನವನ್ನು ನೀಡಲಾಗುತ್ತೆ. ಏಮ್ ಇಸ್ ಟು ಇಂಪ್ರೂವ್ ಇನ್ಫ್ರಾಸ್ಟ್ರಕ್ಚರ್. 784 ಹೈವೇ ಪ್ರಾಜೆಕ್ಟ್ಸ್ ಇನ್ ದ ಈಸ್ಟರ್ನ್ ಸ್ಟೇಟ್ಸ್ ಕಾಸ್ಟಿಂಗ್ 3.73 lakh crore. ಈಶಾನ್ಯ ರಾಜ್ಯಗಳಲ್ಲಿ ಸುಮಾರು 784 ಹೈವೇ ಪ್ರಾಜೆಕ್ಟ್ ಗಳನ್ನ ಕೈಗೊಳ್ತಾರೆ. ಅದಕ್ಕೆ ಸುಮಾರು 3.73 ಲಕ್ಷ ಕೋಟಿಯಷ್ಟು ಖರ್ಚಾಗುತ್ತೆ. ಅಡಿಷನಲಿ ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಪೈಲಟ್ ಪ್ರಾಜೆಕ್ಟ್ ಇಸ್ ಅಂಡರ್ ವೇ ಇನ್ ನಾಗ್ಪುರ್. ಅಂತಂದ್ರೆ ನಾಗ್ಪುರದಲ್ಲಿ ಒಂದು ಪ್ರಾಯೋಗಿಕವಾಗಿ ಸಾಮೂಹಿಕ ಕ್ಷಿಪ್ರ ಸಾರಿಗೆ ವ್ಯವಸ್ಥೆ ಬಗ್ಗೆ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ನ್ಯಾಷನಲ್ ಹೈವೇ ನೆಟ್ವರ್ಕ್ ಹ್ಯಾಸ್ ಆಲ್ರೆಡಿ ಎಕ್ಸ್ಪ್ಯಾಂಡೆಡ್ ಸಿಗ್ನಿಫಿಕೆಂಟ್ಲಿ ಸಿನ್ಸ್ 2014. ಇವರು ಅಧಿಕಾರಕ್ಕೆ ಬಂದಿದ್ದಾರಲ್ವ 2014ರಲ್ಲಿ, ಆಗಿಂದ ಈಗಿನ ತನಕ ನ್ಯಾಷನಲ್ ಹೈವೇ ನೆಟ್ವರ್ಕ್, ರಾಷ್ಟ್ರೀಯ ಹೆದ್ದಾರಿಯ ಒಂದು ಜಾಲ ದೊಡ್ಡ ಮಟ್ಟದಲ್ಲಿ ವಿಸ್ತಾರ ಆಗಿದೆ. ಇಲ್ಲಿ 10 lakh crore ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಫೋಕಸ್ ಯಾವುದ್ರ ಮೇಲೆ? ನಾರ್ತ್ ಈಸ್ಟ್. ಮತ್ತೆ ಮ್ಯಾಚ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್, ಜಾಗತಿಕ ಮಾನದಂಡಗಳಿಗೆ ಸರಿಯಾಗೋ ರೀತಿ ನಮ್ಮ ದೇಶದ ಹೆದ್ದಾರಿಗಳನ್ನ ಡೆವಲಪ್ ಮಾಡೋದು ಇದರ ಉದ್ದೇಶ. ಯಾವ ಮಟ್ಟದಲ್ಲಿ ನ್ಯಾಷನಲ್ ಹೈವೇ ಎಕ್ಸ್ಪ್ಯಾಂಡ್ ಆಗಿದೆ ಅಂತಂದ್ರೆ, ನ್ಯಾಷನಲ್ ಹೈವೇ ನೆಟ್ವರ್ಕ್ ಹ್ಯಾಸ್ ಗ್ರೋನ್ ಫ್ರಾಮ್ 91,287 ಕಿಲೋಮೀಟರ್ 2014. 2014ರಲ್ಲಿ 91,257 ಕಿಲೋಮೀಟರ್ ಇತ್ತು. ಈಗ ಅದೆಷ್ಟಾಗಿದೆ? 1,46,204 ಕಿಲೋಮೀಟರ್ ಅಷ್ಟು ಆಗಿದೆ.
ಇಂಪ್ರೂವ್ಮೆಂಟ್ಸ್ ಇನ್ ರೋಡ್ ಕ್ವಾಲಿಟಿ. ಅದೇ ರೀತಿ ರಸ್ತೆಗಳ ಗುಣಮಟ್ಟದಲ್ಲೂ ಸಹ ಸುಧಾರಣೆ ಆಗಿದೆ. ಇನ್ನು ಮುಂದಿನ ವಿಚಾರ, ಅಮಿಡ್ ಟರ್ಮಾಯಿಲ್ ಓವರ್ ಸಿಗ್ನಲ್ ಗೇಟ್, US NSA ಪುಟ್ಸ್ ಆಫ್ ವಿಸಿಟ್ ಟು ಇಂಡಿಯಾ. ಸಿಗ್ನಲ್ ಗೇಟ್ ಅಂತ ಒಂದು ಉಲ್ಲಂಘನೆ ಆಗಿದೆ, ಭದ್ರತಾ ಉಲ್ಲಂಘನೆ. US ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಮೈಕಲ್ ವಾಲ್ಸ್ ಹ್ಯಾಸ್ ಪೋಸ್ಟ್ಪೋನ್ಡ್ ಹಿಸ್ ವಿಸಿಟ್. ಅವರ ಒಂದು ಭೇಟಿ ನೀಡುವ ಒಂದು ಕಾರ್ಯಕ್ರಮ ಇತ್ತು, ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಇದು ಇಂಡಿಯಾ ಫ್ರಾಮ್ ಏಪ್ರಿಲ್ 21 to 23, ಏಪ್ರಿಲ್ 21ರಿಂದ 23ರ ಅವಧಿಯಲ್ಲಿ ಇವರು ಬರೋರಿದ್ರು ನಮ್ಮ ದೇಶಕ್ಕೆ, ಡ್ಯೂ ಟು ಅ ಸೆಕ್ಯೂರಿಟಿ ಬ್ರೀಚ್. ಆದ್ರೆ ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾಕಂತಂದ್ರೆ ಒಂದು ಸೆಕ್ಯೂರಿಟಿ ಬ್ರೀಚ್ ಆಗಿದೆ, ಭದ್ರತಾ ಉಲ್ಲಂಘನೆ. ಅದಕ್ಕೆ ಏನಂತ ಕರೆದಿದ್ದಾರೆ ಅಂತಂದ್ರೆ ಸಿಗ್ನಲ್ ಗೇಟ್. ಸರಿಯಾಗಿ ನೆನಪಿಟ್ಕೊಳ್ಳಿ, ಕ್ಲಿಮ್ಸಿಗೆ ಇಂಪಾರ್ಟೆಂಟ್. ಸಿಗ್ನಲ್ ಗೇಟ್ ರಿಲೇಟೆಡ್ ಟು ಸೆಕ್ಯೂರಿಟಿ ಬ್ರೀಚ್. ಏನಾಗುತ್ತೆ ಇದರಲ್ಲಿ, ವೇರ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ವಾಸ್ ಆಕ್ಸಿಡೆಂಟ್ಲಿ ಶೇರ್ಡ್ ದ ಜರ್ನಲಿಸ್ಟ್. ಇವರು ಬರುವಂತಹ ಮಾಹಿತಿಯ ಕುರಿತು ಕೆಲವು ಪತ್ರಕರ್ತರಿರ್ತಾರಲ್ವಾ, ಜರ್ನಲಿಸ್ಟ್ಗಳು ಪತ್ರಕರ್ತರೊಂದಿಗೆ ಆಕಸ್ಮಿಕವಾಗಿ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಆ ಪತ್ರಕರ್ತರು ಅದನ್ನ ಎಲ್ಲೆಲ್ಲಿ ಮುಟ್ಸ್ಬೋದು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇದನ್ನ ಭದ್ರತಾ ಉಲ್ಲಂಘನೆ ಅಂತ ಕರೀತಾರೆ. ಹೆಸರೇನು, ಸಿಗ್ನಲ್ ಗೇಟ್. ಹಿಸ್ ಮೀಟಿಂಗ್ಸ್ ವಿತ್ ಇಂಡಿಯನ್ ಲೀಡರ್ಸ್ ಅಂಡ್ ಸ್ಪೀಚ್ ಅಟ್ ದ US ಇಂಡಿಯಾ ಫೋರಂ ಆರ್ ನೌ ಡಿಲೇಡ್. ಅದೇ ರೀತಿ ಅವರ ಸಭೆಗಳು ಭಾರತ ಅಮೆರಿಕ ವೇದಿಕೆಯಲ್ಲಿ ಮಾಡ್ತಾ ಇರತಕ್ಕಂಥ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಈಗ ಡಿಲೇ ಆಗುತ್ತೆ. ಬಟ್ ಹಿ ಮೇ ರೀಸ್ಕೆಡ್ಯೂಲ್ ದಿಸ್ ಲೇಟರ್ ಅಂತಂದ್ರೆ ಈ ವರ್ಷದ ಕೊನೆಯಲ್ಲಿ, ಹಿ ರೀಸ್ಕೆಡ್ಯೂಲ್ ಲೇಟರ್ ದಿಸ್ ಇಯರ್, ಅದನ್ನ ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಮರು ನಿಗದಿಪಡಿಸಬಹುದು. ಫ್ಯೂಚರ್ ಪ್ಲಾನ್ಸ್, ವಾಲ್ಸ್ ಮೇ ರೀಸ್ಕೆಡ್ಯೂಲ್ ಹಿಸ್ ವಿಸಿಟ್ ಇನ್ ಅಪ್ಕಮಿಂಗ್ ಮಂತ್ಸ್, ಪಾಸಿಬ್ಲಿ ಅಲೈನಿಂಗ್ ಇಟ್ ವಿತ್ ನೆಕ್ಸ್ಟ್ ಎಡಿಷನ್ ಆಫ್ ಇಂಡಸ್ ಎಕ್ಸ್. ಇಂಡಸ್ ಎಕ್ಸ್ ಅಂತಂದ್ರೆ ಏನು, ಕೊಲಾಬರೇಷನ್ ಆನ್ ಡಿಫೆನ್ಸ್ ಅಂಡ್ ಸ್ಟ್ರಾಟಜಿಕ್ ಟೆಕ್ನಾಲಜೀಸ್. ಭಾರತ ಮತ್ತೆ ಅಮೆರಿಕ ನಡುವಿನ ಡಿಫೆನ್ಸ್, ರಕ್ಷಣೆ ಮತ್ತೆ ಕಾರ್ಯತಂತ್ರಕ್ಕೆ ಸಂಬಂಧಪಟ್ಟಂತ ಒಂದು ಸಹಯೋಗ ವ್ಯವಸ್ಥೆ, ಅದರ ಜೊತೆಗೆ ಅವರು ಬರಬಹುದು. ಆ ಸಂದರ್ಭದಲ್ಲಿ ಬಂದು ಮಾತುಕತೆನ ನಡೆಸಬಹುದು ಅನ್ನೋದು ಈ ಒಂದು ಸುದ್ದಿಯ ಅಂಶ. ಇಂಡಿಯಾ ಆಫ್ರಿಕಾ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ಎಕ್ಸರ್ಸೈಸ್ ಬಿಗಿನ್ಸ್ ಆಫ್ ತಾಂಜಾನಿಯಾ ಕೋಸ್ಟ್. ಮುಂದಿನ ವಿಷಯ ಏನು ಅಂತಂದ್ರೆ, ಭಾರತ ಮತ್ತೆ ಆಫ್ರಿಕಾ ನಡುವಿನ ಸಾಗರ ಸಂಬಂಧನ ವರ್ಧಿಸಿಕೊಳ್ಳಿಕ್ಕೆ ಮಿಲಿಟರಿ ಎಕ್ಸರ್ಸೈಸ್ ಅಂತಂದ್ರೆ ಬೇರೆ ಬೇರೆ ಭೂಸೇನೆ, ಬೇರೆ ಬೇರೆ ಸೇನೆಗಳು ಒಟ್ಟಾಗಿ ಜಂಟಿ ಶಸ್ತ್ರಾಭ್ಯಾಸಗಳನ್ನು ನಡೆಸುತ್ತವೆ. ಅದೇ ರೀತಿ ಇಲ್ಲೇನ್ ಮಾಡ್ತಾ ಇದ್ದಾರೆ, ಫಸ್ಟ್ ಎಡಿಷನ್ ಆಫ್ ಆಫ್ರಿಕಾ ಇಂಡಿಯಾ ಕಿ ಮ್ಯಾರಿಟೈಮ್ ಎಂಗೇಜ್ಮೆಂಟ್, ಭಾರತ ಮತ್ತೆ ಆಫ್ರಿಕಾ ನಡುವಿನ ಸಾಗರ ಸಂಬಂಧ ಮೊದಲನೇ ಅದರ ವ್ಯಾಯಾಮ ಅಂತಂದ್ರೆ ಎಕ್ಸರ್ಸೈಸ್, ಜಂಟಿ ಅಭ್ಯಾಸ ಅಂತ ಹೇಳ್ಬಹುದು. ಬೆಗನ್ ಆನ್ ಏಪ್ರಿಲ್ 13 ಇನ್ ದಾರ್ ಎಸ್ ಸಲಾಂ. ಇಲ್ಲಿದೆ ಇದು ತಾಂಜಾನಿಯಾ. ದಿಸ್ 6-day naval exercise involves India and 8 African nations. ಭಾರತ ಮತ್ತೆ ಆಫ್ರಿಕಾ ಅನ್ನೋದೊಂದು ಖಂಡ, ಆ ಖಂಡದ 8 ದೇಶಗಳು ಇದರಲ್ಲಿ ಒಳಗೊಂಡಿದೆ. ಏಮ್ಡ್ ಅಟ್ ಇಂಪ್ರೂವಿಂಗ್ ಕೊಲಾಬರೇಷನ್ ಆನ್ ಮ್ಯಾರಿಟೈಮ್ ಸೆಕ್ಯೂರಿಟಿ, ಮುಖ್ಯವಾಗಿ ಕಡಲ ಭದ್ರತೆಯನ್ನ ಸುಧಾರಿಸೋದು. ಇಟ್ ಇಸ್ ಆಲ್ಸೋ ಹೈಲೈಟ್ಸ್ ದ ಸ್ಟ್ರಾಂಗ್ ಟೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಆಫ್ರಿಕಾ ಕಂಟ್ರೀಸ್. ಅದೇ ರೀತಿ ಭಾರತ ಮತ್ತೆ ಆಫ್ರಿಕನ್ ದೇಶಗಳ ನಡುವಿನ ಬಲವಾದ ಸ್ನೇಹ ಸಂಬಂಧವನ್ನು ಸಹ ಇದು ಎತ್ತಿ ತೋರಿಸುತ್ತೆ. ಇದರ ಹೆಸರೇನು, ಐಕೆಮಿ ಅಂತ ಕರೆದಿದ್ದಾರೆ. ಫೋಕಸಸ್ ಆನ್ ಇಂಪ್ರೂವಿಂಗ್ ಕೋಆಪರೇಷನ್ ಅಂಡ್ ಜಾಯಿಂಟ್ ಆಪರೇಷನ್ ಅಮಂಗ್ ದಿ ನೇವೀಸ್ ಆಫ್ ಇಂಡಿಯಾ ಆಫ್ರಿಕನ್ ನೇಷನ್ಸ್. ಮುಖ್ಯವಾಗಿ ಇದರಲ್ಲಿ ನೌಕಾಪಡೆಗಳ ನಡುವೆ ಹೆಚ್ಚು ಸಹಕಾರವನ್ನ ಮುಂದುವರಿಸಿಕೊಂಡು ಹೋಗಲಾಗುತ್ತೆ. ಟು ಅಡ್ರೆಸ್ ರೀಜನಲ್ ಮ್ಯಾರಿಟೈಮ್ ಚಾಲೆಂಜಸ್ ಅಂತಂದ್ರೆ ಸ್ಥಳೀಯವಾಗಿ ಪ್ರಾದೇಶಿಕವಾಗಿ ಬೇರೆ ಬೇರೆ ಸವಾಲುಗಳಿರುತ್ತೆ. ಆ ಒಂದು ಸವಾಲುಗಳನ್ನು ನಿವಾರಿಸಲಿಕ್ಕೆ 2 ದೇಶಗಳು, ದೇಶ ಅಂತಂದ್ರೆ ಆಫ್ರಿಕಾ ಖಂಡದ ಕೆಲವು ದೇಶಗಳು ಮತ್ತೆ ಭಾರತ ಒಟ್ಟಾಗಿ ಸೇರಿ ಈ ಒಂದು ಎಕ್ಸರ್ಸೈಸ್ ಅನ್ನು ನಡೆಸ್ತಾ ಇವೆ. The exercise is aligned with India's vision of promoting regional security and growth. ಭಾರತ ಪ್ರಾದೇಶಿಕ ಭದ್ರತೆ ಮತ್ತೆ ಬೆಳವಣಿಗೆಯನ್ನು ಉತ್ತೇಜಿಸಲಿಕ್ಕೆ ಮುಂದಾಗ್ತಾ ಇತ್ತು, ಅದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಇನ್ವಾಲ್ವಿಂಗ್ ನೇಷನ್ಸ್ ಲೈಕ್ ಕಾಮ್ರೋಸ್, ಕೀನ್ಯಾ, ಮಾರಿಷಸ್ ಅಂಡ್ ಸೌತ್ ಆಫ್ರಿಕಾ, ಎಲ್ಲಾ ದೇಶಗಳು ಅದರಲ್ಲಿ ಇನ್ವಾಲ್ವ್ ಆಗಿವೆ. ಇನ್ನು ಮುಂದಿನ ವಿಷಯ, ಇಂಟ್ರೆಸ್ಟಿಂಗ್ ವಿಷಯ ಯಾವುದು, DRDO ಟೆಸ್ಟ್ ಲೇಸರ್ ವೆಪನ್ ಸಿಸ್ಟಮ್ ದಟ್ ಕ್ಯಾನ್ ಡಿಸೇಬಲ್ ಮಿಸೈಲ್ಸ್ ಅಂಡ್ ಡ್ರೋನ್ಸ್. DRDO ಹೊಸದಾದಂತಹ ಒಂದು ವ್ಯವಸ್ಥೆಯನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. DRDO ಫುಲ್ ಫಾರ್ಮ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಕ್ಸಸ್ಫುಲಿ ಟೆಸ್ಟೆಡ್ MK2A ಲೇಸರ್ ಡೈರೆಕ್ಟೆಡ್ ಎನರ್ಜಿ ವೆಪನ್ ಅಂತ ಕರೀತಾರೆ ಅದಕ್ಕೆ, DU ಸಿಸ್ಟಮ್. ದಿ ಸಿಸ್ಟಮ್ ಕ್ಯಾನ್ ಡಿಸೇಬಲ್ ಮಿಸೈಲ್ಸ್, ಡ್ರೋನ್ಸ್ ಅಂಡ್ ಸ್ಮಾಲರ್ ಪ್ರೊಜೆಕ್ಟೈಲ್ಸ್. ಚಿಕ್ಕ ಚಿಕ್ಕ ಸ್ಫೋಟಕಗಳು, ಕ್ಷಿಪಣಿಗಳು, ಡ್ರೋನ್ಗಳನ್ನ ನಿಷ್ಕ್ರಿಯಗೊಳಿಸುತ್ತೆ ಇದು. ಪೊಸಿಷನಿಂಗ್ ಇಂಡಿಯಾ ಅಮಂಗ್ ದಿ ಫ್ಯೂ ಕಂಟ್ರೀಸ್ ವಿತ್ ದಿಸ್ ಅಡ್ವಾನ್ಸ್ ಟೆಕ್ನಾಲಜಿ. ಈ ಒಂದು ಸುಧಾರಿತ ತಂತ್ರಜ್ಞಾನವನ್ನ ಹೊಂದಿರೋ ಕೆಲವು ದೇಶಗಳಲ್ಲಿ ಈಗ ಭಾರತ ಸಹ ಒಂದಾಗಿದೆ. MK2 ಲೇಸರ್ ಡ್ಯೂ ಸಿಸ್ಟಮ್ ಯೂಸಸ್ ಹೈ ಪವರ್ಡ್ ಲೇಸರ್ಸ್ ಟು ಡಿಸ್ಟ್ರಾಯ್ ಡ್ರೋನ್ಸ್ ಅಂಡ್ ಎನಿಮಿ ಸೆನ್ಸರ್ಸ್ ಕ್ವಿಕ್ಲಿ ಅಂಡ್ ಪ್ರಿಸೈಸ್ಲಿ ವಿತ್ ಮಿನಿಮಲ್ ಕಾಸ್ಟ್. ಒಂದು ಸಿಸ್ಟಮ್ ಇದೆಯಲ್ವಾ MK2 ಲೇಸರ್ ಡ್ಯೂ ಅನ್ನೋದು,
ಇದೇನ್ ಮಾಡುತ್ತೆ, ಬೇರೆ ಬೇರೆ ಶತ್ರುಗಳ ಸಂವೇದಕಗಳು, ಸೆನ್ಸರ್ಗಳನ್ನ, ಡ್ರೋನ್ಗಳನ್ನ ತ್ವರಿತ ಮತ್ತೆ ನಿಖರವಾಗಿ, ಎಕ್ಸಾಕ್ಟ್ ಆಗಿ, ಪ್ರಿಸೈಸ್ ಆಗಿ, ಕಡಿಮೆ ವೆಚ್ಚದಲ್ಲಿ ನಾಶ ಮಾಡುತ್ತೆ. ದಿಸ್ ವೆಪನ್ ಈಸ್ ಅ ಪೊಟೆನ್ಷಿಯಲ್ ಗೇಮ್ ಚೇಂಜರ್ ಫಾರ್ ಮಿಲಿಟರಿ ಆಪರೇಷನ್ಸ್. ಬೇರೆ ಬೇರೆ ಮಿಲಿಟರಿ ಕಾರ್ಯಾಚರಣೆಗಳು ಇದೊಂದು ಗೇಮ್ ಚೇಂಜರ್, ದೊಡ್ಡ ಮಟ್ಟದ ಸಹಾಯ ಮಾಡುತ್ತೆ. ಆಫರಿಂಗ್ ಅ ಲೋ ಕಾಸ್ಟ್ ಅಂಡ್ ಎಫೆಕ್ಟಿವ್ ಅಲ್ಟರ್ನೇಟಿವ್ ಟು ಟ್ರೆಡಿಷನಲ್ ಅಮ್ಯುನಿಷನ್ ವೈಲ್ ರೆಡ್ಯೂಸಿಂಗ್ ಕೊಲಾಟ್ರಲ್ ಡ್ಯಾಮೇಜ್. ಒಂದು ಕಡೆ ಡ್ಯಾಮೇಜ್ ಆಗೋದು ಸಹ ತಪ್ಪುತ್ತೆ, ಮತ್ತೆ ಮೊದಲಿಂದ ಬರ್ತಾ ಇರುತ್ತಲ್ವಾ ಅಮ್ಯುನಿಷನ್, ಮದ್ದುಗುಂಡುಗಳು, ಬೇರೆ ಬೇರೆ ರೀತಿ ಸಿಸ್ಟಮ್ಗಳು, ಅದರ ಬದಲು ಬಹಳ ಒಳ್ಳೆಯ ಪರ್ಯಾಯ ವ್ಯವಸ್ಥೆ ಇದು ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಈ ಕಡೆ ಬಂದ್ರೆ ಕಾಣಿಸ್ತಾ ಇದೆಯಾ ಇಲ್ಲಿ, ಸೆಮಿಕಂಡಕ್ಟರ್ ಟ್ಯಾರಿಫ್ ಕಮಿಂಗ್ ಇನ್ ಅ ಮಂತ್ ಆರ್ ಟು. US ಇನ್ನೂ ಸಹ ಟ್ಯಾರಿಫ್ ವಾರ್ ಅನ್ನ ಬಿಡ್ತಾ ಇಲ್ಲ. US Commerce Secretary announced that tariffs on semiconductors are likely to be introduced in the next month or two. 1 ಅಥವಾ 2 ತಿಂಗಳಲ್ಲಿ ಸೆಮಿಕಂಡಕ್ಟರ್ಗಳ ಮೇಲೆ, ಅರೆವಾಹಕಗಳ ಮೇಲೆ ಸಹ ಸುಂಕಗಳನ್ನ, ಟ್ಯಾರಿಫ್ಗಳನ್ನ ಹಾಕುವ ಸಾಧ್ಯತೆ ಇದೆ ಅಂತ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿಯವರು ಹೇಳ್ತಾ ಇದ್ದಾರೆ. He emphasized that the US should not rely on China for essential products like medicines and semiconductors. ಹಾಗಾಗಿ ಅಮೆರಿಕ ಏನ್ ಮಾಡಬಾರ್ದು, ಎಲ್ಲ ಕಡೆ ಅವಲಂಬಿತ ಆಗಬಾರ್ದು. ಈ ಚೀನಾವನ್ನು, ಅದರಲ್ಲೂ ಮುಖ್ಯವಾಗಿ ಈಗ ಮುಖ್ಯವಾದ ಔಷಧಿಗಳು ಮತ್ತೆ ಅರೆವಾಹಕಗಳಂತ ಉತ್ಪನ್ನಗಳಿಗೆ ಚೀನಾವನ್ನ ಅವಲಂಬಿಸಬಾರದು ಅನ್ನೋದು ಅವರ ಅಭಿಪ್ರಾಯ. Additionally, the US trade representative mentioned that electronics, which are previously exempted from tariffs, will now be taxed under a different category. ಎಲೆಕ್ಟ್ರಾನ್ಗಳಿಗೆ ಮತ್ತೆ ಬೇರೆ ಬೇರೆ ವಸ್ತುಗಳಿಗೆ ಸ್ವಲ್ಪ ವಿನಾಯಿತಿ ಕೊಟ್ಟಿದ್ರು, ಈಗ ಬೇರೆ ಒಂದು ವರ್ಗದ ಅಡಿಯಲ್ಲಿ, ಬೇರೆ ಕ್ಯಾಟಗರಿ ಅಂಡರಲ್ಲಿ ಅದಕ್ಕೂ ಸಹ ಟ್ಯಾಕ್ಸ್ ಅನ್ನ ಹಾಕ್ತೇವೆ ಅಂತ ಅಲ್ಲಿನ ವ್ಯಾಪಾರ ಪ್ರತಿನಿಧಿಗಳು ಉಲ್ಲೇಖ ಮಾಡಿದ್ದಾರೆ. ಇನ್ನು ಚೀನಾ ಏನ್ ಹೇಳುತ್ತೆ, ಚೀನಾ ಅರ್ಜಸ್ US ಟು ಕ್ಯಾನ್ಸಲ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಕಂಪ್ಲೀಟ್ಲಿ. ಚೀನಾ ಏನ್ ಹೇಳುತ್ತೆ, ಕಂಪ್ಲೀಟ್ ಆಗಿ ರೆಸಿಪ್ರೋಕಲ್ ಟ್ಯಾರಿಫ್ಗಳನ್ನ, ಪ್ರತಿ ಸುಂಕವನ್ನ ತೆಗೆದುಹಾಕ್ಬಿಡಿ. China has called on the US to completely cancel its reciprocal tariffs after the US announced exemption for consumption electronics, key chip making equipment. ಮೇಲೆಗಡೆ ನೋಡಿದ್ವಲ್ವಾ, ಕೆಲವೊಂದು ಎಲೆಕ್ಟ್ರಾನಿಕ್ ಗಳಿಗೆ ಟ್ಯಾಕ್ಸ್ ಅನ್ನ ಎಕ್ಸಂಪ್ಟ್ ಮಾಡಿದ್ರು. ಆದ್ರೆ ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಬೇರೆ ಕ್ಯಾಟಗರಿ ಅಂಡರ್ಲಿ ಅದಕ್ಕೂ ಸಹ ಟ್ಯಾಕ್ಸ್ ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಚೀನಾಕ್ಕೆ ಇದಿನ್ನೂ ಗೊತ್ತಾಗಿಲ್ಲ ಅನ್ಸುತ್ತೆ. ನೀವು ಹೇಗೆ ಅದಕ್ಕೆ ವಿನಾಯಿತಿ ಕೊಟ್ಟಿದ್ದೀರೋ ಅದೇ ರೀತಿ ಎಲ್ಲದರ ಮೇಲೂ ಸಹ ಸುಂಕವನ್ನ ವಿನಾಯಿತಿಗೊಳಿಸಿ ಅನ್ನೋದು. Beijing said the exemption were a small step and urged the US to correct its mistakes by removing the tariffs. ಹಾಗಾಗಿ ಈಗ ಆ ತರ ಸುಂಕ ತೆಗೆದುಹಾಕೋದು ಸಣ್ಣ ಸ್ಟೆಪ್ ಅಷ್ಟೇ. ಹಾಗಾಗಿ ಆ ಎಲ್ಲ ಕಡೆ ಎಲ್ಲ ಟ್ಯಾರಿಫ್ಗಳನ್ನ ತೆಗೆದುಹಾಕಿ ಅಮೆರಿಕ ತನ್ನ ತಪ್ಪುಗಳನ್ನ ಸರಿಪಡಿಸ್ಕೊಳ್ಬೇಕು ಅಂತ ಚೀನಾ ಒತ್ತಾಯ ಮಾಡ್ತಾ ಇದೆ. These exemptions will benefit US tech companies like Nvidia, Dell and Apple, which manufacture products in China. ಈ ಕೆಲವೊಂದು ಎಷ್ಟೋ ಅಮೆರಿಕದ ಕಂಪನಿಗಳು ಚೀನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ಗಳನ್ನ ಹೊಂದ್ಕೊಂಡಿವೆ, ಅಲ್ಲಿ ಅವರಿಗೆ ಇದು ಹೆಲ್ಪ್ ಆಗುತ್ತೆ ಎಕ್ಸೆಂಪ್ಷನ್ಗಳು. ಚೀನಾ ಬಿಲೀವ್ಸ್ ದಟ್ ದ US ಟ್ಯಾರಿಫ್ಸ್ ಹ್ಯಾವ್ ಹರ್ಟ್ ದಿ ಗ್ಲೋಬಲ್ ಎಕಾನಮಿ ಅಂಡ್ ಟ್ರೇಡ್ ಆರ್ಡರ್. ಮೊದಲೇ ನಾವು ನಿನ್ನೆ ಪೇಪರ್ ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ವಾ, ಚೀನಾ ಏನ್ ಹೇಳ್ತಿತ್ತು, ಅಮೆರಿಕದ ಟ್ಯಾರಿಫ್ಗಳಿಂದಾಗಿ ಬಡ ದೇಶಗಳಿಗೆ ಮತ್ತೆ ಟ್ರೇಡ್ ಆರ್ಡರ್ಗಳಿಗೆ, ಜಾಗತಿಕ ಮಟ್ಟದಲ್ಲಿ ಆರ್ಥಿಕತೆಗೆ ಇದು ಹಾನಿಯಾಗುತ್ತೆ ಅನ್ನೋದು ಚೀನಾದ ವಾದ. ಇದಾದ ನಂತರ ಇವತ್ತಿನ ಕೊನೆಯ ಸುದ್ದಿ, ಬ್ಯಾಟ್ ಎಕೋಮಾನ್, ಇಂಡಿಯಾಸ್ ಫಸ್ಟ್ ಆಟೋಮೇಟೆಡ್ ಬ್ಯಾಟ್ ಮಾನಿಟರಿಂಗ್ ಡಿಟೆಕ್ಷನ್ ಸಿಸ್ಟಮ್. ಬ್ಯಾಟ್ ಅಂತಂದ್ರೆ ಬಾವಲಿಗಳು, ಆ ಬಾವಲಿಗಳನ್ನ ಡಿಟೆಕ್ಟ್ ಮಾಡುವಂತ, ಮಾನಿಟರ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ತಯಾರು ಮಾಡಿದ್ದಾರೆ. ಬ್ಯಾಟ್ ಎಕೋಮಾನ್ ಈಸ್ ಇಂಡಿಯಾಸ್ ಫಸ್ಟ್ ಆಟೋಮೇಟೆಡ್ ಸಿಸ್ಟಮ್ ಟು ಮಾನಿಟರ್ ಬ್ಯಾಟ್ ಕಾಲ್ಸ್ ಇನ್ ರಿಯಲ್ ಟೈಮ್. ಈಗ ಸಂಜೆಯ ಹೊತ್ತಿನಲ್ಲಿ ಬಾವಲಿಗಳು ತಮ್ಮ ವಿಶಿಷ್ಟ ಧ್ವನಿಗಳನ್ನ ಹೊರಡಿಸುತ್ತವೆ. ಧ್ವನಿಗಳ ಮೂಲಕ ತಮ್ಮ ಸುತ್ತಮುತ್ತಲಿನ ವಾತಾವರಣ, ಪ್ರದೇಶವನ್ನು ಸರಿಯಾಗಿ ತಿಳ್ಕೊಳ್ಳುತ್ತವೆ. ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಈಗ ಬ್ಯಾಟ್ ಎಕೋಮಾನ್ ಅಂತ ಒಂದು ಸಿಸ್ಟಮ್ ಅನ್ನ ತಯಾರು ಮಾಡಿದ್ದಾರೆ. ಯಾರು? ಡೆವಲಪ್ಡ್ ಬೈ ಕಾದಂಬರಿ ದೇಶಪಾಂಡೆ ಅಂಡ್ ವೇದಾಂತ್ ಬಾರ್ಜೆ. ಇವರು ಅದನ್ನು ಡೆವಲಪ್ ಮಾಡಿರೋರು. ಇಟ್ ಹೆಲ್ಪ್ಸ್ ಐಡೆಂಟಿಫೈ ಬ್ಯಾಟ್ ಸ್ಪೀಶೀಸ್ ಅಂಡ್ ಸ್ಟಡಿ ದರ್ ಬಿಹೇವಿಯರ್ ಮೋರ್ ಎಫೆಕ್ಟಿವ್ಲಿ. ಇದರ ಮೂಲಕ ಬಾವಲಿಗಳ ಜಾತಿಗಳನ್ನು ಗುರುತಿಸಲಿಕ್ಕೆ ಮತ್ತು ನಡವಳಿಕೆಯನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸಿಸ್ಟಮ್ ಯೂಸಸ್ ಲೋ ಕಾಸ್ಟ್ ಅಲ್ಟ್ರಾಸಾನಿಕ್ ಡಿಟೆಕ್ಟರ್ ಕಾಲ್ಡ್ ಆಡಿಯೋಮಾತ್ ಅನ್ನುವಂತ ಒಂದು ಕಡಿಮೆ ವೆಚ್ಚದ ಅಲ್ಟ್ರಾಸಾನಿಕ್ ಡಿಟೆಕ್ಟರ್ ಅನ್ನ ಬಳಸ್ತಾರೆ. ಯಾಕಂದ್ರೆ ಬಾವಲಿಗಳು ಯೂಸ್ ಮಾಡೋದು ಅಲ್ಟ್ರಾಸಾನಿಕ್ ಸೌಂಡ್ಗಳು, ಅದನ್ನ ಇದು ಡಿಟೆಕ್ಟ್ ಮಾಡುತ್ತೆ. ಪವರ್ಡ್ ಬೈ ರಾಸ್ಪ್ಬೆರಿ ಪೈ ಮೈಕ್ರೋ ಪ್ರೊಸೆಸರ್ ಟು ಕ್ಯಾಪ್ಚರ್ ಅಂಡ್ ಪ್ರೊಸೆಸ್ ಬ್ಯಾಟ್ ಕಾಲ್ಸ್. ನಿಮಗೆ ನೆನಪಿಟ್ಕೊಳ್ಬೇಕಾಗಿರೋದೇನು, ಬ್ಯಾಟ್ ಎಕೋಮಾತ್ ಅಂದ್ರೆ ಬಾವಲಿಗಳಿಗೆ ಸಂಬಂಧಪಟ್ಟಿದ್ದು. ಅದಾದ್ಮೇಲೆ ಇದು ಬೇರೆ ಬೇರೆ ರೀತಿಯಲ್ಲಿ ಬಾವಲಿಗಳ ನಿರ್ವಹಣೆ ಅಂತಂದ್ರೆ ನಡವಳಿಕೆಯನ್ನ ಮಾನಿಟರ್ ಮಾಡುತ್ತೆ. ಪ್ರೊವೈಡಿಂಗ್ ಸ್ಪೀಶೀಸ್ ಐಡೆಂಟಿಫಿಕೇಶನ್ ಅಂಡ್ ಆಕ್ಟಿವಿಟಿ ಡೇಟಾ, ಯಾವ ರೀತಿ ಅವರ ಕ್ರಿಯೆಗಳಿರುತ್ತೆ ಅನ್ನೋದನ್ನ ತಿಳ್ಕೊಳ್ಬಹುದು. ಬ್ಯಾಟ್ ಎಕೋಮಾನ್ ಕ್ಯಾನ್ ಆಟೋಮೆಟಿಕಲಿ ಸ್ಟಾರ್ಟ್ ಎಟ್ ಸನ್ಸೆಟ್, ಅಂತಂದ್ರೆ ಸಂಜೆ ಆದ ತಕ್ಷಣ ಆಟೋಮೆಟಿಕಲಿ ಈ ಡಿವೈಸ್ ಸ್ಟಾರ್ಟ್ ಆಗುತ್ತೆ.
ರೆಕಾರ್ಡ್ ಅಂಡ್ ಅನಲೈಸ್ ಬ್ಯಾಟ್ ಕಾಲ್ಸ್, ಬಾವಲಿಗಳ ಧ್ವನಿಗಳನ್ನ, ಬೇರೆ ಬೇರೆ ಸೂಕ್ಷ್ಮವಾದ ತರಂಗ ಅವರು ಆ ಒಂದು ಬಾವಲಿಗಳ ನಡವಳಿಕೆಗಳನ್ನ ಗುರುತಿಸುತ್ತೆ. ಅಂಡ್ ಪ್ರೊವೈಡ್ ಸ್ಪೆಕ್ಟ್ರೋಗ್ರಾಮ್ ಯೂಸಿಂಗ್ ವಿತ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಆನ್ ಬ್ಯಾಟ್ ಆಕ್ಟಿವಿಟಿ ಥ್ರೂ ಔಟ್ ದ ನೈಟ್. ಯಾವ ರೀತಿ ಅವರ ನಡವಳಿಕೆ ಇತ್ತು ಬ್ಯಾಟ್ಗಳದ್ದು, ಬಾವಲಿಗಳದ್ದು ಅನ್ನೋದ್ರ ಮೇಲೆ ಒಂದು ಮ್ಯಾಪಿಂಗ್ ಅನ್ನ, ಸ್ಪೆಕ್ಟ್ರೋಗ್ರಾಮ್ ಅನ್ನಂತ ಒಂದು ಡೀಟೇಲ್ ಗಳನ್ನ ಕೊಡುತ್ತೆ. The device is affordable, eco-friendly and has already completed successful pilot test. ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಸಕ್ಸಸ್ಫುಲ್ ಆಗಿದೆ, ಎಕೋ-ಫ್ರೆಂಡ್ಲಿ, ಪರಿಸರಕ್ಕೆ ಯಾವುದೇ ಹಾನಿ ಆಗೋದಿಲ್ಲ, ಅಫೋರ್ಡೆಬಲ್, ಕೈಗೆಟುಕುವ ದರದಲ್ಲಿ ಸಿಗುತ್ತೆ. However, main challenge is limited availability of bad call data for many species. ಆದ್ರೆ ಎಷ್ಟೋ ಬಾವಲಿಗಳ ಪ್ರಭೇದಗಳ ಸರಿಯಾದ ಮಾಹಿತಿ ಇನ್ನೂ ನಮಗೆ ಸಿಕ್ಕಿಲ್ಲ. ಹಾಗಾಗಿ ಅದೊಂದು ಚಾಲೆಂಜ್ ಇದೆ ಇದರಲ್ಲಿ. ಇನ್ನು ಅದೇ ರೀತಿ ಇವತ್ತಿನಿಂದ ಮತ್ತೆ ನಾವು ಮುಂದುವರಿಸ್ತಾ ಇದೆ ವೊಕ್ಯಾಬ್ಯುಲರಿಯನ್ನ. ಇವೊಂದು ಡಿಸಾಸ್ಟರ್ ಸ್ಟಾರ್ಮ್ ಡಿಸ್ಟ್ರಾಯ್ಡ್ ಮೆನಿ ಹೋಮ್ಸ್. ಡಿಸಾಸ್ಟರ್ ಅಂತಂದ್ರೆ ವಿನಾಶಕಾರಿ. ಇಲ್ಲಿ ಏನಾಗ್ತಾ ಇದೆ, ದೊಡ್ಡ ವಿನಾಶಕಾರಿಯಾದ ಒಂದು ಬಿರುಗಾಳಿ ಎಷ್ಟೋ ಮನೆಗಳನ್ನು ನಾಶ ಮಾಡಿದೆ. ರಮೇಶ್ ರಿಮೇನ್ಡ್ ಇಂಪರ್ವಿಯಸ್ ಟು ಫಿಯರ್ ಅಂಡ್ ಕೆಪ್ಟ್ ಹೆಲ್ಪಿಂಗ್ ಅದರ್ಸ್. ರಮೇಶ್ ಅವನು ಏನು ಇಂಪರ್ವಿಯಸ್, ಅದರಿಂದ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ, ಭಯಕ್ಕೆ ಒಳಗಾಗದೆ ಬೇರೆಯವರಿಗೆ ಹೆಲ್ಪ್ ಮಾಡೋದನ್ನ ಮುಂದುವರಿಸ್ತಾ ಇದ್ದ. ಹಿ ಯೂಸ್ಡ್ ಅನ್ ಆಬ್ಸೊಲೀಟ್ ಅಂತಂದ್ರೆ ಹಳೇದು, ತುಂಬಾ ಹಳೇದು, ಔಟ್ಡೇಟೆಡ್ ಅಂತಾನು ಹೇಳ್ಬಹುದು. He used an obsolete radio to call for help. ಹಳೆ ಕಾಲದ ಒಂದು ರೇಡಿಯೋವನ್ನು ಉಪಯೋಗಿಸ್ಕೊಂಡು ಬೇರೆ ಬೇರೆ ಜನರ ಹೆಲ್ಪ್ ಮಾಡ್ಲಿಕ್ಕೆ, ಅವರಿಗೋಸ್ಕರ ಕಾಲ್ ಮಾಡೋದನ್ನ ಮಾಡ್ತಾ ಇದ್ದ. ಮತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಅವನು ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದ. ಅಂಡ್ ಇಸ್ ಸೊನರಸ್ ವಾಯ್ಸ್, ಸೊನರಸ್ ಅಂತಂದ್ರೆ ದೊಡ್ಡ ಧ್ವನಿ, ವಾಯ್ಸ್ ಎಕೋಡ್ ಕ್ಲಿಯರ್ಲಿ ಇನ್ ದ ಕೇಯಾಸ್. ಈ ಒಂದು ದೊಡ್ಡ ದುರ್ಘಟನೆಗಳ ಮಧ್ಯೆ, ಎಲ್ಲ ಗೊಂದಲಗಳ ಮಧ್ಯೆ ಸಹ ಅವನ ಸೊನೋರಸ್ ವಾಯ್ಸ್, ದೊಡ್ಡ ಧ್ವನಿ ಕ್ಲಿಯರ್ ಆಗಿ ಎಕೋ ಆಗ್ತಾ ಇತ್ತು, ಪ್ರತಿಧ್ವನಿಸ್ತಾ ಇತ್ತು. ನ್ಯಾಚುರಲ್ ಪ್ರೊಪೆನ್ಸಿಟಿ ಅಂತಂದ್ರೆ ಪ್ರವೃತ್ತಿ, ಹ್ಯಾಬಿಟ್ ಟು ಸ್ಟೇ ಕಾಮ್ ಇನ್ ಡೇಂಜರ್ ಸೇವ್ಡ್ ಮೆನಿ ಲೈಫ್ಸ್ ದಟ್ ಡೇ. ಅವನ ಕಾಮ್ ಆಗಿರುವಂತಹ ಪ್ರವೃತ್ತಿಯಿಂದಾಗಿ ಹಲವಾರು ಜನರು ಜೀವನ ಉಳಿಸ್ಕೊಂಡ್ರು, ಆ ಹಲವಾರು ಜನರ ಜೀವನ ಉಳಿಸ್ಲಿಕ್ಕೆ ಸಾಧ್ಯ ಆಯಿತು. ಇನ್ನು ನಿಮ್ಗೋಸ್ಕರ ಒಂದು ಕ್ವಶನ್ ಇದೆ ಪ್ರಿಲಿಮ್ಸ್ಗೋಸ್ಕರ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಆರ್ಟಿಫಿಷಿಯಲ್ ಲೇಕ್? ಕೊಡೆಕೆನಾಲ್, ಕೊಲ್ಲೇರು, ನೈನಿತಾಲ್, ರೇಣುಕಾ. ಇದಕ್ಕೆ ಉತ್ತರವನ್ನ ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್: traditional seed varieties are critical for ensuring food security, biodiversity and climate resilience. However, policy and market dynamics in India led to their decline. Discuss the challenges in conserving traditional seed varieties. Suggest measures to promote their cultivation and preservation. ಸೀಡ್ ಬಗ್ಗೆ ನೋಡಿದ್ವಿ ಒಂದು ಆರ್ಟಿಕಲ್ ಅನ್ನ, ಇನ್ನೊಂದ್ಸಾರಿ ಬೇಕಿದ್ರೆ ಅದನ್ನ ರಿವೈಸ್ ಮಾಡಿ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಥಿಂಕ್ ಮಾಡ್ಲಿಕ್ಕೆ ಕ್ವಶನ್ ಇದೆ. ಇನ್ ಯುವರ್ ಒಪಿನಿಯನ್, ವಾಟ್ ಆರ್ ದಿ top 5 essential skills that should be imparted to a children between class 6 to 10. 6ರಿಂದ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಯಾವ ಒಂದು 5 ಸ್ಕಿಲ್ಗಳನ್ನ ಅವರು ಕಲಿಯಲೇಬೇಕು ಅಂತ ನಿಮ್ಗೆ ಅನ್ಸುತ್ತೆ? ವಾಟ್ ಆರ್ ದ 5 ಮುಖ್ಯವಾದ ಸ್ಕಿಲ್ಗಳು ಯಾವುದು? ಆ ಚಿಕ್ಕದಂತಹ ಹೆಣ್ಣು ಮಕ್ಕಳಿಗೆ ಯಾವ ಸ್ಕಿಲ್ಗಳನ್ನ ಕಲಿತ್ರೆ ಬಹಳ ಒಳ್ಳೇದಾಗಬಹುದು? ಟು ಮೇಕ್ ದಮ್ ರೆಸಿಲಿಯಂಟ್, ಕಾನ್ಫಿಡೆಂಟ್, ಫ್ಯೂಚರ್ ರೆಡಿ. ಭವಿಷ್ಯದಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳನ್ನ ನಿರ್ವಹಿಸಲಿಕ್ಕೆ ಅವರು ಯಾವ 5 ಸ್ಕಿಲ್ಗಳನ್ನ ಕಲ್ತಿರ್ಲೇಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಪ್ಲೀಸ್ ಜಸ್ಟಿಫೈ ಯುವರ್ ಚಾಯ್ಸಸ್ ವಿತ್ ರಿಲೆವೆಂಟ್ ಎಕ್ಸಾಂಪಲ್ಸ್. ನಿಮ್ಮ ಒಂದು ಚಾಯ್ಸ್ಗಳನ್ನ ಬೇರೆ ಬೇರೆ ಎಕ್ಸಾಂಪಲ್ ಮೂಲಕ ನೀವು ಜಸ್ಟಿಫೈ ಮಾಡಬಹುದು. ಅಥವಾ ಸ್ಕಿಲ್ಗಳು ಯಾವ್ದು ನಿಮ್ಗೆ ಅನ್ಸುತ್ತೆ ಅನ್ನೋದಾದ್ರೂ ಕಮೆಂಟ್ ಮೂಲಕ ತಿಳಿಸಿ. ಥಿಂಕ್ ಮಾಡೋದಾದ್ರೂ ಮರಿಬೇಡಿ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.